ಬಹಳ ಜನ ಪೇರೆಂಟ್ಸ್ ಪ್ರಶ್ನೆ ಏನು ಅಂತ ಕೇಳಿದ್ರೆ ನಾವು ಮಕ್ಕಳಿಗೋಸ್ಕರ ಏನಾದರೂ ಮಾಡಿಡಬೇಕು ಅಂತ. ಸೊ ಆ ಥರ ಯೋಚನೆ ಮಾಡೋದು ಸರಿನಾ ತಪ್ಪ? 100% ಸರಿ. ಪ್ರತಿಯೊಬ್ಬರು ಮಕ್ಕಳಿಗೆ ಪೇರೆಂಟ್ಸಿಗೆ ನಮ್ಮ ಮಕ್ಕಳಿಗೋಸ್ಕರ ಏನಾದರೂ ಇಡಬೇಕು. ಯಾಕಂದರೆ ನಾವು ಇಂಡಿಯನ್ಸ್ ಎಂಡ್ ಆಫ್ ದ ಡೇ. ಹೌದು, ಭಾರತೀಯರಾಗಿರೋದ್ರಿಂದ ನಾವು ನಮ್ಮ ಮಕ್ಕಳಿಗೋಸ್ಕರ ಮಾತ್ರ ಅಲ್ಲ, ಅವ್ರ ಮಕ್ಕಳಿಗೋಸ್ಕರನೂ ಏನಾದರೂ ಮಾಡಿಡಬೇಕು ಅಂತ ಹೇಳೋ ಒಂದು ಆಸೆ. ಇವತ್ತು ಪಾಪ ಆ ಪೇರೆಂಟ್ಸು ಅವರ ಕರೆಂಟ್ ಕಾಸ್ಟ್ ನೋಡ್ಕೋಬೇಕು. ಓಕೆ, ಅವರ ರಿಟೈರ್ಮೆಂಟ್ ನೋಡ್ಕೋಬೇಕು. ಅವರ ಪೇರೆಂಟ್ಸ್ ಅವರೊಟ್ಟಿಗೆ ಇರ್ತಾರೆ, ಅವ್ರದ್ದು ಅದನ್ನು ನೋಡ್ಕೋಬೇಕು. ಹೀಗಿರಬೇಕಾದ್ರೆ ಆ ಮಗುಗೋಸ್ಕರನೂ ಒಂದಿಷ್ಟು ಇನ್ವೆಸ್ಟ್ಮೆಂಟ್ ಮಾಡಿ, ನನ್ನ ರಿಟೈರ್ಮೆಂಟಿಗೂ ಮಾಡಿ, ಶಾರ್ಟ್ ಟರ್ಮಿಗೂ ಮಾಡಿ, ಅವ್ರ ಇನ್ಶೂರೆನ್ಸ್ ಪ್ರೀಮಿಯಮು ಪೇ ಮಾಡಿ, ಎಲ್ಲ ತುಂಬ ಕಷ್ಟ ಆಗುತ್ತೆ. ಸುಕನ್ಯಾ ಸಮೃದ್ಧಿ ಮತ್ತು ಮ್ಯೂಚುವಲ್ ಫಂಡ್ ನಾನು ಕಂಪೇರ್ ಮಾಡ್ಲಿಕ್ಕೆ ಆಗೋದಿಲ್ಲ. ಆದರೆ ಮ್ಯಾಥಮೆಟಿಕ್ಸ್ ಪಾಯಿಂಟ್ ಆಫ್ ವ್ಯೂ, ಸ್ಟ್ಯಾಟಿಸ್ಟಿಕ್ಸ್ ಪಾಯಿಂಟ್ ಆಫ್ ವ್ಯೂ ನಾನು ತೆಗೆದ್ರೆ ನಿಮಗೆ ಸುಕನ್ಯಾ ಸಮೃದ್ಧಿಯಲ್ಲಿ ಸುಮಾರು 73 ಲಕ್ಷ ರೂಪಾಯಿ ತನಕ ಬರುತ್ತೆ. ಓಕೆ, ಅದೇ ನೀವು SIP ನಾನು 12% ಹಾಕಿದ್ರೆ ಸುಮಾರು 1.6 ಕೋಟಿ ತನಕ ಬರುತ್ತೆ. ಒಂದು ಕಡೆ ನಿಮಗೆ ಸ್ಟೆಬಿಲಿಟಿ ಬರುತ್ತೆ, ಇನ್ನೊಂದು ಕಡೆ ಗ್ರೋತ್ ಬರುತ್ತೆ ನಿಮಗೆ. ಸೊ ನನ್ನ ಒಂದು ಸಜೆಷನ್ ಏನು ಅಂತ ಹೇಳಿದ್ರೆ, ಸ್ವಲ್ಪ ಇನ್ವೆಸ್ಟ್ಮೆಂಟ್ ನೀವು FD ಅಲ್ಲೂ ಇರಬೇಕು, ಸ್ವಲ್ಪ ಇನ್ವೆಸ್ಟ್ಮೆಂಟ್ ನೀವು ಗೋಲ್ಡ್, ರಿಯಲ್ ಎಸ್ಟೇಟ್ ಅಲ್ಲೂ ಇರಬೇಕು. ನಾವೊಂದು ಊಟ ಮಾಡಬೇಕಾದ್ರೆ ಸೊ ಹೇಗೆ ಅನ್ನ ಸಾಂಬಾರ್ ಒಟ್ಟಿಗೆ, ಅನ್ನ ಸಾಂಬಾರ್ ಮಾತ್ರ ಹೊಟ್ಟೆ ತುಂಬೋದು, ಬಟ್ ಅದ್ರ ಒಟ್ಟಿಗೆ ಪಲ್ಯ ತಗೋತೀವಿ, ಚಟ್ನಿ ತಗೋತೀವಿ, ಉಪ್ಪಿನಕಾಯಿ ತಗೋತೀವಿ, ಎಲ್ಲ ತಗೋತೀವಿ. ಸೊ ಹಾಗೇನೆ ಅನ್ನದಿಂದ ಹೊಟ್ಟೆ ತುಂಬುತ್ತೆ ಅಂತೇಳಿ ಅನ್ನ ಮಾತ್ರ ತಿನ್ನೋದಿಲ್ಲ. ಸೊ ಹಾಗೇನೆ ಖಾಲಿ FD ಕೇವಲ ರಿಯಲ್ ಎಸ್ಟೇಟ್ ಮಾಡ್ಕೊಂಡಿರೋದು ಅದು ಅಷ್ಟೊಂದು ಉತ್ತಮ ಅಲ್ಲ. ಡೈವರ್ಸಿಫಿಕೇಶನ್ ಇರಬೇಕು. ನಾನು ಕೇಳೋದು ಸರ್, ಕೊನೆಯದಾಗಿ ಈಗ ಮಕ್ಕಳ ಭವಿಷ್ಯಕ್ಕೋಸ್ಕರ ನಾವು ಹೂಡಿಕೆ ಮಾಡ್ತೀವಿ ಅಂತ ಹೇಳಿ ತೊಡಗುವಂಥ ಪೇರೆಂಟ್ಸ್ಗೆ ನಿಮ್ಮ ಒಂದು ಸಜೆಷನ್ ಅಥವಾ ಸಲಹೆ, ಟಿಪ್ಸ್ ಏನು ಕೊಡ್ತೀರಾ? ಇವತ್ತು ನಾವು ಮನೆಯಲ್ಲಿ ಮಕ್ಕಳೊಟ್ಟಿಗೆ ಫೈನಾನ್ಸ್ ಬಗ್ಗೆ ಮಾತಾಡೋದಿಲ್ಲ. ನಮ್ಮ ಇನ್ಕಮ್ ಇಷ್ಟಿದೆ ಅಮ್ಮ, ನಮ್ಮ ಎಕ್ಸ್ಪೆನ್ಸಸ್ ಇಷ್ಟಿದೆ, ಇದು ಅವರಿಗೆ ಮನೆಯಲ್ಲಿ ಕಲಿಸ್ಬೇಕಾಗಿರೋ ಒಂದು ವಿಷಯ. ಅನ್ಫಾರ್ಚುನೇಟ್ಲಿ ಇವತ್ತು ಸ್ಕೂಲ್ ಕಾಲೇಜಸ್ಗಳಲ್ಲೂ ಇದ್ರ ಬಗ್ಗೆ ತಿಳಿಸೋದಿಲ್ಲ. ಸೊ ಆ್ಯಸ್ ಅ ಪೇರೆಂಟ್ ನೀವು ಕುತ್ಕೊಂಡು 3 ತಿಂಗಳಿಗೆ ಒಂದು ಸಲ ಆದರೂ ಮಕ್ಕಳ ಹತ್ರ ಕುತ್ಕೊಂಡು ಇನ್ಕಮ್ ಇಷ್ಟು, ಎಕ್ಸ್ಪೆನ್ಸಸ್ ಇಷ್ಟು, ನೀನು ಎಷ್ಟು ಖರ್ಚು ಮಾಡಿದೀಯಾ, ನಿನಗೆ ಪಾಕೆಟ್ ಮನಿ ಕೊಟ್ಟಿರೋದ್ರಲ್ಲಿ ಎಷ್ಟು ಖರ್ಚು ಮಾಡಿದೀಯಾ, ಎಷ್ಟು ಉಳ್ಕೊಂಡಿದೆಯಾ, ಈ ಒಂದು ಹವ್ಯಾಸ, ಹ್ಯಾಬಿಟ್ ಅವ್ರ ಹತ್ರ ಬಿಲ್ಡ್ ಮಾಡಬೇಕು. ಸೊ ಮಕ್ಕಳ ಹತ್ರ ಕುತ್ಕೊಂಡು ಇನ್ವೆಸ್ಟ್ಮೆಂಟ್ಸ್, ಫೈನಾನ್ಸ್ ಬಗ್ಗೆ ಡಿಸ್ಕಸ್ ಮಾಡಿದ್ರೆ ಅವರಿನ ಫ್ಯೂಚರಲ್ಲಿ ಅವರಿಗೂ ಸೇವಿಂಗ್ಸ್ ಮಾಡಬೇಕು ನಾನು, ಇದೆಲ್ಲ ಅವರಿಗೆ ಆಟೋಮೆಟಿಕ್ಲಿ ಬಂದುಬಿಡುತ್ತೆ. ಹಾಯ್, ಹಲೋ, ನಮಸ್ಕಾರ. ನಾನು ಶೇಷಕೃಷ್ಣ ಭಟ್. ಪ್ರತಿಯೊಬ್ಬ ಹೆತ್ತವರು ಕೂಡ ತಮ್ಮ ಮಕ್ಕಳ ಭವಿಷ್ಯದ ಬಗ್ಗೆ ಕನಸು ಕಾಣ್ತಾರೆ. ಮಕ್ಕಳಿಗೆ ಒಳ್ಳೆ ಎಜುಕೇಷನ್ ಕೊಡಬೇಕು, ನಾವು ಕಷ್ಟಪಟ್ಟಂತೆ ಮಕ್ಕಳು ಕಷ್ಟಪಡಬಾರ್ದು ಅಂತ. ಹಾಗಿದ್ರೆ ಮ್ಯೂಚುವಲ್ ಫಂಡಲ್ಲಿ ಇನ್ವೆಸ್ಟ್ ಮಾಡೋದ್ರ ಮೂಲಕ ಮಕ್ಕಳ ಭವಿಷ್ಯವನ್ನು ರೂಪಿಸೋದಕ್ಕೆ ಸಾಧ್ಯ ಇದೆಯಾ? ಮಕ್ಕಳ ಎಜುಕೇಷನ್ಗೆ ಇರ್ಬೋದು, ಅಥವಾ ಅವರ ಬಿಸ್ನೆಸ್ಗೆ ಇರ್ಬೋದು, ಅಥವಾ ಇನ್ಯಾವುದೋ ಕಾರಣಕ್ಕೆ ಒಂದೊಳ್ಳೆ ಕಾರ್ಪಸ್ ಅಥವಾ ಹಣವನ್ನು, ಸಂಪತ್ತನ್ನು ಸೃಷ್ಟಿ ಮಾಡೋದಕ್ಕೆ ಮ್ಯೂಚುವಲ್ ಫಂಡಿನ ಸಾಧ್ಯ ಇದೆಯಾ? ವೇಳೆ ಸಾಧ್ಯ ಇದೆ ಅಂತ ಹೇಳಿದ್ರೆ ಯಾವ ಫಂಡಲ್ಲಿ ಇನ್ವೆಸ್ಟ್ ಮಾಡಬೇಕು, ಹೇಗೆ ಇನ್ವೆಸ್ಟ್ ಮಾಡಬೇಕು, ಇದೆಲ್ಲದರ ಬಗ್ಗೆ ಈ ವಿಡಿಯೋದಲ್ಲಿ ಮಾತಾಡ್ತೀವಿ. ಸೊ ಇದನ್ನು ತಿಳಿಸ್ಕೊಡೋದಕ್ಕೆ ನಮ್ಮ ಜೊತೆಗೆ ಖ್ಯಾತ ಹಣಕಾಸು ತಜ್ಞರು, ಹಾಗೆಯೇ ನಾಲೆಜ್ ಬೆಲ್ ಅಕಾಡೆಮಿಯ ಫೌಂಡರ್, ಹಾಗೆಯೇ ಇನ್ವೆಸ್ಟ್ಮೆಂಟ್ ಇಂಡಸ್ಟ್ರಿಯಲ್ಲಿ 25 ವರ್ಷಗಳ ಕಾಲ ಅನುಭವ ಇರುವಂಥ ವಿನೋದ್ ತಂತ್ರಿ ಅವರು ಇವತ್ತು ನಮ್ಮ ಜೊತೆಗಿದ್ದಾರೆ. ಅವ್ರ ಜೊತೆಗೆ ಮಾತಾಡ್ತಾ ಹೋಗೋಣ. ವಿನೋದ್ ತಂತ್ರಿ ಅವರು, ನಮಸ್ತೆ, ವೆಲ್ಕಮ್ ಟು ದಿ ಶೋ. ಹೇಗಿದ್ದೀರಿ ಸರ್? ಫಸ್ಟ್ ಕ್ಲಾಸ್, ಸೂಪರ್. ಬಹಳ ಜನ ಪೇರೆಂಟ್ಸ್ ಪ್ರಶ್ನೆ ಏನು ಅಂತ ಕೇಳಿದ್ರೆ ನಾವು ಮಕ್ಕಳಿಗೋಸ್ಕರ ಏನಾದರೂ ಮಾಡಿಡಬೇಕು ಅಂತ. ಸೊ ಆ ಥರ ಯೋಚನೆ ಮಾಡೋದು ಸರಿನಾ ತಪ್ಪ? 100% ಸರಿ. ಪ್ರತಿಯೊಬ್ಬರು ಮಕ್ಕಳಿಗೆ, ಪೇರೆಂಟ್ಸಿಗೆ ನಮ್ಮ ಮಕ್ಕಳಿಗೋಸ್ಕರ ಏನಾದರೂ ಇಡಬೇಕು. ಯಾಕಂದರೆ ನಾವು ಇಂಡಿಯನ್ಸ್ ಎಂಡ್ ಆಫ್ ದ ಡೇ. ಹೌದು, ಭಾರತೀಯರಾಗಿರೋದ್ರಿಂದ ನಾವು ನಮ್ಮ ಮಕ್ಕಳಿಗೋಸ್ಕರ ಮಾತ್ರ ಅಲ್ಲ, ಅವ್ರ ಮಕ್ಕಳಿಗೋಸ್ಕರನೂ ಏನಾದರೂ ಮಾಡಿಡಬೇಕು ಅಂತ ಹೇಳೋ ಒಂದು ಆಸೆ. ಸೊ ಈ ಮಾತು ಹೇಳಿದಾಗ ತುಂಬ ಜನ ಹೇಳೋದು ನಾನು ಕೇಳಿದ್ದೀನಿ ಸರ್, ಮಕ್ಕಳಿಗೋಸ್ಕರ ಸಂಪತ್ತು ಮಾಡೋದಲ್ಲ, ಮಕ್ಕಳನ್ನೇ ಸಂಪತ್ತಾಗಿ ಮಾಡಬೇಕು ಅಂತ. ಹೌದು, ಮಕ್ಕಳನ್ನೇ ಸಂಪತ್ತಾಗಿ ಮಾಡಬೇಕು, ಅದು ಹೇಳೋದು 100% ರೈಟ್. ಬಟ್ ಈಗಿನ ಪ್ರಪಂಚದಲ್ಲಿ ಹೇಗಿದೆ ಅಂತ ಹೇಳಿದ್ರೆ ಕಂಪ್ಲೀಟ್ಲಿ ನಮ್ಮ ಕೈಯಲ್ಲಿ ಇರೋದಿಲ್ಲ. ನಮ್ಮ ಮಕ್ಕಳು ಹೊರಗೆ ಹೋಗಿ ಅವರ ಒಂದು ಎಕ್ಸ್ಟರ್ನಲ್ ಫ್ಯಾಕ್ಟರ್ಸ್ ಏನಿದೆ ಅವ್ರ ಮೇಲೆ ಇಂಪ್ಯಾಕ್ಟ್ ಆಗಿರುತ್ತೆ. ಸೊ ಆ ನಿಟ್ಟಿನಲ್ಲಿ ನೋಡೋದಾದರೆ ಹೌದು, ನಿಮ್ಮ ಇನ್ವೆಸ್ಟ್ಮೆಂಟ್ಸು ಅದ್ರ ಬಗ್ಗೆ ಥಿಂಕ್ ಮಾಡಬೇಕು, ಅವ್ರಿಗೋಸ್ಕರನೂ ಇನ್ವೆಸ್ಟ್ಮೆಂಟ್ ಮಾಡಿಡಬೇಕು. ಬಟ್ ನಂದೊಂದು ಬೇರೆ ಥಾಟ್ ಪ್ರೊಸೆಸ್ ಇದೆ, ನೀವು ಕಂಟಿನ್ಯೂ ಮಾಡಿ, ನಾನು ಹೇಳ್ತೀನಿ. ಎಸ್, ಖಂಡಿತ ಸರ್. ಸೊ ಈಗ ಮಕ್ಕಳ ಭವಿಷ್ಯಕ್ಕೆ ನಾವು ಒಂದು ಕಾರ್ಪಸ್ ಅಥವಾ ಒಂದು ಸಂಪತ್ತನ್ನು ಸೃಷ್ಟಿ ಮಾಡಬೇಕು ಅಂತ ಹೇಳಿದರೆ ಮ್ಯೂಚುವಲ್ ಫಂಡಿಂದ ಅದು ಸಾಧ್ಯನಾ ಲಾಂಗ್ ಟರ್ಮಲ್ಲಿ? ಮ್ಯೂಚುವಲ್ ಫಂಡಲ್ಲಿ ಡೆಫಿನೆಟ್ಲಿ ಸಾಧ್ಯ ಇದೆ. ಒಂದು ಮಕ್ಕಳು ಅಂತ ಹೇಳಬೇಕಾದ್ರೆ ನಾನೊಂದು 5-10 ವರ್ಷ ಕೆಳಗಿನ ಮಕ್ಕಳನ್ನ ಒಂದು ಭಾವನೆಯಲ್ಲಿ ಮಾತಾಡ್ತಾ ಇದ್ದೀನಿ. ಸೊ ಅವರಿಗೆ ಇನ್ನೂ ಒಂದು 15-18 ವರ್ಷ ಟೈಮ್ ಇರುತ್ತೆ. ಅವರ ಇಂಪಾರ್ಟೆಂಟ್ ಗೋಲ್ ಏನಿರುತ್ತೆ ನೆಕ್ಸ್ಟ್ ಅಂತ ಹೇಳಿದ್ರೆ, ಒಂದು ಗ್ರ್ಯಾಜುಯೇಷನ್ ಮತ್ತು ಒಂದು ಪೋಸ್ಟ್ ಗ್ರ್ಯಾಜುಯೇಷನ್, ಹೈಯರ್ ಎಜುಕೇಷನ್ ಇರುತ್ತೆ.
ಸೊ ಇವತ್ತಿನ ಒಂದು ಕಾಲದಲ್ಲಿ ಎಜುಕೇಷನ್ ಇನ್ಫ್ಲೇಷನ್ ಏನಿದೆ ಅದು ಸುಮಾರು 12-18% ಗ್ರೋ ಆಗ್ತಾ ಇದೆ. ಓಕೆ, ಇವತ್ತು ಒಂದು ಬ್ಯಾಂಗ್ಳೂರು ಕೈಂಡ್ ಆಫ್ ಒಂದು ಸಿಟಿಯಲ್ಲಿ ನಮಗೆ ಮೇಜರ್ ಮಿಡಲ್ ಕ್ಲಾಸ್, ಲೋವರ್ ಮಿಡಲ್ ಕ್ಲಾಸ್ ಅವರಿಗೆ ಬರ್ಡನ್ ಏನು ಅಂತ ಹೇಳಿದ್ರೆ, ಒಂದು ರೆಂಟ್, ಸೆಕೆಂಡ್ ಎಜುಕೇಷನ್. ಇದೆರಡು ನಮಗೆ ನಾವು ಪ್ಲ್ಯಾನ್ ಕರೆಕ್ಟಾಗಿ ಮಾಡಿದ್ರೆ ನಮಗೆ ಐ ಥಿಂಕ್ ವಿ ಕ್ಯಾನ್ ಹ್ಯಾವ್ ಅ ವೆರಿ ಗುಡ್ ಇದೆರಡು ನಾವು ಕರೆಕ್ಟಾಗಿ ನಾವು ಪ್ಲ್ಯಾನ್ ಮಾಡಿದ್ರೆ ನಮ್ಮ ಫೈನಾನ್ಷಿಯಲ್ ಸ್ಟೆಬಿಲಿಟಿ ಚೆನ್ನಾಗಿರುತ್ತೆ. ಸೊ ಇದರಲ್ಲೂ ನಾವು ಇವತ್ತು ಮಾತಾಡ್ತಾ ಇರೋದು ಎಜುಕೇಷನ್ ಬಗ್ಗೆ. ಎಲ್ರಿಗೂ ಒಂದು ಮಕ್ಕಳಿಗೋಸ್ಕರ ಮಾಡಬೇಕು, ಇನ್ವೆಸ್ಟ್ಮೆಂಟ್ ಮಾಡಿಸ್ಬೇಕು, ಹೌದು. ಬಟ್ ಮೇಜರ್ ಐಡಿಯಾ ಏನಿರುತ್ತೆ ಅಂತ ಹೇಳಿದ್ರೆ ಅವ್ರಿಗೊಂದು ಒಳ್ಳೆ ಎಜುಕೇಷನ್ ಕೊಡಬೇಕು. ಹೌದು. ಈಗ ನೀವು ಹೇಳಿರೋ ಪಾಯಿಂಟನ್ನು ನಾನೀಗ ರಿಪೀಟ್ ಮಾಡ್ತೀನಿ. ನಮ್ಮ ಮಕ್ಕಳನ್ನೇ ಸಂಪತ್ತಾಗಿ ಮಾಡಬೇಕು ಅಂತ ಆದರೆ ಅವರಿಗೆ ಎಜುಕೇಷನ್ ಕೊಡದೆ ನಾನು ಸಂಪತ್ತಾಗಿ ಮಾಡ್ತೀನಿ ಅವರಿಗೆ ಅಂತ ಹೇಳಿದ್ರೆ ಸಾಧ್ಯ ಇಲ್ಲ. ಅಬ್ಸಲ್ಯೂಟ್ಲಿ ಹೌದು. ಯಾಕೆ ಅದನ್ನು ಹೇಳಿದೆ ನಾನು ಅಂತ ಹೇಳಿದರೆ, ಇವಾಗ ಎಜುಕೇಷನ್ ಅಂತ ಹೇಳಿ ಬಂದಾಗ ಈಗಿನ ನೀವು ಹೇಳಿದಂಗೆ ಈಗಿನ ಇಲ್ಲಿರುವಂಥ ಪ್ರೈಸು ಬೆಲೆ ಎಲ್ಲ ನೋಡಿದರೆ, ಎಜುಕೇಷನ್ ರೇಟ್ ಅಂತ ನಾವು ಗಮನಿಸ್ತಾ ಹೋದರೆ ಇವತ್ತು ನಿಮಗೆ ಒಂದು ನರ್ಸರಿಗೆ ಹೋಗುವಂಥ ಮಗುವು ಕೂಡ ಲಕ್ಷಗಟ್ಟಲೆ ಬೇಕಾಗುತ್ತೆ. ಸೊ ಅದೇ ಹೋಗ್ತಾ ಹೋಗ್ತಾ ಹೈಯರ್ ಎಜುಕೇಷನ್ ಅಂತ ಹೇಳಿ ಬಂದಾಗ ಆ ಎಷ್ಟು ಲಕ್ಷ ಆಗುತ್ತಾ ಏನೋ. ಸೊ ಅದಕ್ಕೆ ನಾನು ಕೇಳಿದ್ದೆ ಸರ್. ಹೌದು. ಸೊ ನಿಮ್ಮ ಮಕ್ಕಳನ್ನ ಆಸ್ತಿ ಮಾಡ್ತಿರಾದ್ರೆ ನಿಮಗೆ ಎಜುಕೇಷನ್ ಕೊಡಲೇಬೇಕು. ಈವನ್ ಒಂದು ಕಾಮನ್ ಬೇಸಿಕ್ ಎಜುಕೇಷನ್ ಮತ್ತು ಪೋಸ್ಟ್ ಗ್ರಾಜುಯೇಷನ್ ಇಲ್ಲದೆ ಇವತ್ತು ನಡೆಯೋದಿಲ್ಲ ನಮ್ಮ ದಿನ. ಸೊ ಕೊಡಲೇಬೇಕು. ಸೊ ಅದಕ್ಕೋಸ್ಕರ ನೀವು ಪ್ಲ್ಯಾನ್ ಮಾಡಲೇಬೇಕಾಗುತ್ತೆ. ಸೊ ಅಟ್ಲೀಸ್ಟ್ ಒಂದು ಎಜುಕೇಷನ್ ಪಾಯಿಂಟ್ ಆಫ್ ವ್ಯೂ ನೀವು ಪ್ಲ್ಯಾನ್ ಮಾಡಬೇಕು. ಮತ್ತು ಇವತ್ತಿನ ಮಿಡಲ್ ಕ್ಲಾಸ್, ಲೋವರ್ ಮಿಡಲ್ ಕ್ಲಾಸ್ನವರು, ಸರ್ ನಾನು ಅವರಿಗೆ ಮತ್ತೆ ಬಿಸ್ನೆಸ್ ಹಾಕ್ಕೊಡ್ತೀನಿ, ಅವರ ಮದುವೆನೂ ನಾನು ಮಾಡಿಸ್ತೀನಿ ಅಂತ ಹೇಳೋ ಒಂದು ಕಲ್ಪನೆ ಮಾತ್ರನೇ ವಿನ ಅದು ಆ್ಯಕ್ಚುಲಿ ಇವತ್ತಿನ ಪೇರೆಂಟ್ಸಿಗೆ ಅಸಾಧ್ಯವಾದ ಒಂದು ವಿಷಯ. ಒಂದು ಸೆಕೆಂಡ್ ಇಂಪಾರ್ಟೆಂಟ್ ಥಿಂಗ್, ಈಗ ನಿಮಗೆ ಆ ಮಗು ಇದ್ದು ಫೀಸ್ ಒಂದು ಮಿಡಲ್ ಕ್ಲಾಸ್, ಲೋವರ್ ಮಿಡಲ್ ಕ್ಲಾಸ್ ಎಣಿಸ್ಕೊಳ್ಳಿ. ಇವತ್ತು ಅವರದ್ದು ಕಂಪ್ಲೀಟ್ ಎಜುಕೇಷನ್ 3 ವರ್ಷದ್ದು ಅಥವಾ 2 ವರ್ಷದ್ದು ಹೈಯರ್ ಎಜುಕೇಷನ್, ಪೋಸ್ಟ್ ಗ್ರಾಜುಯೇಷನ್ ಆರ್ ವಾಟೆವರ್, ಅದನ್ನು ನಾನು ನಿಮಗೆ ಇವತ್ತಿನ ಕಾಸ್ಟ್ 10 ಲಕ್ಷ ಇದೆಯಾದ್ರೂ ಅವ್ರು ಆ್ಯಕ್ಚುಲಿ ಆ ಕಾಲೇಜಿಗೆ ಹೋಗಬೇಕಾದ್ರೆ, ಪೋಸ್ಟ್ ಗ್ರಾಜುಯೇಷನ್ ಮಾಡಬೇಕಾದ್ರೆ ಒಂದು 25-30 ಲಕ್ಷ ಆಗ್ಬೋದು. ಇವತ್ತು ಪಾಪ ಆ ಪೇರೆಂಟ್ಸು ಅವರ ಕರೆಂಟ್ ಕಾಸ್ಟ್ ನೋಡ್ಕೋಬೇಕು. ಓಕೆ, ಅವರ ರಿಟೈರ್ಮೆಂಟ್ ನೋಡ್ಕೋಬೇಕು, ಅವರ ಪೇರೆಂಟ್ಸ್ ಅವರೊಟ್ಟಿಗೆ ಇರ್ತಾರೆ, ಅವ್ರದ್ದು ಅದನ್ನು ನೋಡ್ಕೋಬೇಕು. ಹೀಗಿರಬೇಕಾದ್ರೆ ಆ ಮಗುಗೋಸ್ಕರನೂ ಒಂದಿಷ್ಟು ಇನ್ವೆಸ್ಟ್ಮೆಂಟ್ ಮಾಡಿ, ನನ್ನ ರಿಟೈರ್ಮೆಂಟಿಗೂ ಮಾಡಿ, ಶಾರ್ಟ್ ಟರ್ಮಿಗೂ ಮಾಡಿ, ಅವ್ರ ಇನ್ಶೂರೆನ್ಸ್ ಪ್ರೀಮಿಯಮು ಪೇ ಮಾಡಿ, ಎಲ್ಲ ತುಂಬ ಕಷ್ಟ ಆಗುತ್ತೆ. ಹೌದು. ಸೊ ನಾನೇನು ಹೇಳೋದು, ಸ್ವಲ್ಪ ಪ್ರಾಕ್ಟಿಕಲ್ ಆಗಿರೋಣ. ಸೊ ಏನು ಮಾಡಿ, ನಿಮ್ಗೊಂದು 25 lakh rupees ಬರುತ್ತೆ ಅಂತ ಅಂದಾಜಿದೆಯಾ ಆದರೆ ನೀವು 25 ಲಕ್ಷಕ್ಕೆ ಪ್ಲ್ಯಾನ್ ಮಾಡಬೇಡಿ. ನೀವು ಖಾಲಿ ಆ ಡೌನ್ ಪೇಮೆಂಟ್ ಏನಿರುತ್ತೆ, ಲೋನ್ ತಗೊಳ್ತೀನಿ ಎಜುಕೇಷನಿಗೆ ಅಂತ ಹೇಳಿ ಮನಸ್ಸಲ್ಲಿ ಇಟ್ಕೊಳ್ಳಿ. ಆ 25 lakh ಇದ್ದು ಒಂದು 20% ಆರ್ 30%, ಒಂದು 5.5 ಲಕ್ಷ 6 ಲಕ್ಷಕ್ಕೆ ಅಟ್ಲೀಸ್ಟ್ ಅಲ್ಲಿಗೆ ಪ್ರಿಪ್ರೇಷನ್ ಮಾಡಿ. ಆಗ ನಿಮಗೆ ಬರ್ಡನ್, ನಾನು ಇಷ್ಟು ಹೇಳುವಾಗಲೇ ಬರ್ಡನ್ ಕಡಿಮೆ ಆಗಿರ್ಬೇಕು ತುಂಬ ಜನರದ್ದು. ಅದು ಹೆಂಗೆ ಕ್ಯಾಲ್ಕುಲೇಷನ್ ನೀವು ಹೇಳಿದ್ದೀವಾಗ? ಸರ್ ಸಿಂಪಲ್. ಈಗ 25 ಲಕ್ಷ ನೀವು ಎಜುಕೇಷನ್ ಲೋನ್ ಬೇಕಂತ ಎಣಿಸ್ಕೊಳ್ಳಿ. ಅದಕ್ಕೆ ನೀವು ಡೌನ್ ಪೇಮೆಂಟ್ ಕೊಡಬೇಕಲ್ಲ. ಹೈಯರ್ ಎಜುಕೇಷನ್ಗೆ 25 ಲಕ್ಷ ಬೇಕು ಅಂತ ಎಣಿಸ್ಕೊಂಡ್ರೆ ನೀವು ಅದಕ್ಕೆ ಡೌನ್ ಪೇಮೆಂಟ್ ಕೊಡಬೇಕು. ಡೌನ್ ಪೇಮೆಂಟಿಗೆ ನೀವು ರೆಡಿ ಮಾಡಿಕೊಂಡ್ರೆ, ಹೌದು. ಸೊ ನೀವು 25 ಲಕ್ಷಕ್ಕೆ ಪ್ರಿಪೇರ್ ಆಗೋಕ್ಕಿಂತ ಮುಂಚೆ ನೀವು ಫಸ್ಟ್ ಒಂದು 5 lakhs 7.5 lakhಗೆ ಪ್ರಿಪೇರ್ ಆಗಿ. ಓಕೆ, ಅದಕ್ಕೆ ಎಷ್ಟು ಬೇಕು ಇವತ್ತಿಂದ ಇನ್ವೆಸ್ಟ್ಮೆಂಟ್ ಮಾಡಿಕೊಂಡು ಕಮಿಟ್ಮೆಂಟ್ ಮಾಡ್ಕೊಳ್ಳಿ. ಒಂದು 5,000 ರೂಪಾಯಿ ಆಗ್ಬೋದು ಅಥವಾ 2,000 ರೂಪಾಯಿ ಆಗ್ಬೋದು. 15 ವರ್ಷ ಇದೆ ಆದರೆ ಮಾಡ್ಕೊಂಡು ಹೋಗಿ. ಸೊ ದಿಸ್ ಗಿವ್ಸ್ ಯು ಒನ್ ಕಾನ್ಫಿಡೆನ್ಸ್. ಆ ಟೈಮಲ್ಲಿ ನಿಮ್ಮ ಹತ್ರ ದುಡ್ಡಿದೆ, ಏನೋ ಒಂದು ಅಸೆಟ್ ಇದೆ ಅಥವಾ ರಿಯಲ್ ಎಸ್ಟೇಟ್ ಇದೆ, ಅದು ಸೇಲ್ ಮಾಡಿ ನೀವು ಮಾಡ್ತೀರಾ, ಮಾಡ್ಕೊಳ್ಳಿ. ಇಲ್ಲ, ಆ ಮಗುಗೆ ಹೇಳಿ, ನೋಡಪ್ಪ ನಾನು ನಿಮಗೆ ಇಷ್ಟೇ ಕೊಡ್ಲಿಕ್ಕಾಗೋದು, ಈಗ ನಿಮಗೆ ಡೌನ್ ಪೇಮೆಂಟಿಗೋಸ್ಕರ ಎಷ್ಟಿದೆ ಅದು ನಾನು ಮಾಡ್ತೀನಿ. ಅದಾದಮೇಲೆ ನಿನಗೆ ಜಾಬ್ ಸಿಕ್ಕಿದ ಮೇಲೆ ನೀ EMI ಕಟ್ಕೊಂಡು ಹೋಗು, ಎಜುಕೇಷನ್ ಲೋನ್ ಮಾಡ್ಕೊಂಡು ಹೋಗು. ಸೊ ಇದು ಒಂದು ಥಾಟ್ ಪ್ರತಿಯೊಂದು ಪೇರೆಂಟ್ಸಲ್ಲಿ, ಅಟ್ಲೀಸ್ಟ್ ಮಿಡಲ್ ಕ್ಲಾಸ್, ಲೋವರ್ ಮಿಡಲ್ ಕ್ಲಾಸ್ ಪೇರೆಂಟ್ಸಲ್ಲಿ ಇರಬೇಕು. ಓಕೆ, ಒಂದು ಈ ಸೈಡಿಂದ ಹೈಯರ್ ಎಜುಕೇಷನ್ ಸಿಕ್ಕದಂಗೂ ಆಯಿತು, ನಿಮಗೆ ಬರ್ಡನ್ ಆಗಿಲ್ಲ, ಆ ಮಗು ಮೇಲೇನೂ ಒಂದು ರೆಸ್ಪಾನ್ಸಿಬಿಲಿಟಿ ಇರುತ್ತೆ. ಕರೆಕ್ಟ್. ಇಲ್ದಿದ್ರೆ ಇವತ್ತಿನ ಒಂದು ಲೈಫ್ ಸ್ಟೈಲ್ ನೋಡಿದ್ರೆ ನಮಗೆ ಹೇಳಲಿಕ್ಕೆ ಸುಲಭ, ಸರ್ ಮಕ್ಕಳಿಗೋಸ್ಕರ ಪ್ಲ್ಯಾನ್ ಮಾಡಿ, ರಿಟೈರ್ಮೆಂಟ್ ಪ್ಲ್ಯಾನ್ ಮಾಡಿ, ಇನ್ಶೂರೆನ್ಸ್ ಪ್ರೀಮಿಯಮ್ ಕಟ್ಟಿ, ಪಾಪ ಅವರು ಆ ಮಿಡಲ್ ಕ್ಲಾಸ್ನವು ಎಲ್ಲಿ ಹೋಗೋದು. ಕರೆಕ್ಟ್. ಸೊ ಬಟ್ ಏನೂ ಇಲ್ಲ ಅಂತ ಹೇಳೋದಕ್ಕಿಂತ, ಅದಕ್ಕೊಂದು ನಿಮ್ಮ ಮಕ್ಕಳಿಗೆ ಆಸ್ತಿ ಮಾಡ್ತೀನಿ ಅಂತ ಹೇಳೋದಕ್ಕಿಂತ ಅಟ್ಲೀಸ್ಟ್ ಒಂದು ಲೋನಿಗೆ ಡೌನ್ ಪೇಮೆಂಟ್ಗೋಸ್ಕರ ಅಂದ್ರೆ ಒಂದು ಪ್ಲ್ಯಾನ್ ಮಾಡಿ. ಸೊ ಈಗ ನಾನು ಪರ್ಟಿಕ್ಯುಲರ್ ಫಂಡ್ಸ್ ಬಗ್ಗೆನೇ ಮಾತಾಡೋದಿದ್ರೆ, ಮ್ಯೂಚುವಲ್ ಫಂಡ್ಸಲ್ಲಿ ಮಕ್ಕಳಿಗೋಸ್ಕರನೇ ಮ್ಯೂಚುವಲ್ ಫಂಡ್ ಇದೆ ಅಂತ ಕೇಳ್ಪಟ್ಟೆ, ನಿಜನಾ ಸರ್? ಹೌದು, ಮಕ್ಕಳಿಗೋಸ್ಕರ ಒಂದು ಕ್ಯಾಟಗರಿ ಇದೆ, ಚಿಲ್ಡ್ರನ್ಸ್ ಬೆನಿಫಿಟ್ ಪ್ಲ್ಯಾನ್ಸ್ ಅಥವಾ ಚಿಲ್ಡ್ರನ್ಸ್ ಇನ್ವೆಸ್ಟ್ಮೆಂಟ್ ಪ್ಲ್ಯಾನ್ಸ್ ಅಂತ ಒಂದು ಕ್ಯಾಟಗರಿ ಇದೆ. ಸೊ ತುಂಬ ಒಂದು 7-8 ಕಂಪ್ನಿಗಳಲ್ಲಿ ಇದರದ್ದು ಸ್ಕೀಮ್ಸ್ಗಳು ಇದ್ದಾವೆ. ಎಷ್ಟಿದೆ ಅದರಲ್ಲಿ ಮಿನಿಮಮ್ ಇನ್ವೆಸ್ಟ್ಮೆಂಟ್ ಎಲ್ಲ? ಮಿನಿಮಮ್ ಇನ್ವೆಸ್ಟ್ಮೆಂಟ್ ಎಲ್ಲ ಸೇಮ್ 500 ರೂಪೀಸಿಂದ ಸ್ಟಾರ್ಟ್ ಆಗುತ್ತೆ, ಅದು ಏನು ಇದಿಲ್ಲ.
ಸೊ ಅದರಲ್ಲೂ ಕ್ಯಾಟಗರೀಸ್ಗಳಿದ್ದಾವೆ. ಈಕ್ವಿಟಿ 25% ಇದ್ದು, ಬಾಂಡ್ಸು, ಕನ್ಸರ್ವೇಟಿವ್ ಅಂತ ಹೇಳ್ತೀವಿ, ಆ ಒಂದು ಸೆಗ್ಮೆಂಟ್ ಇದೆ. ಅದರಲ್ಲೂ ಮಲ್ಟಿ ಕ್ಯಾಪ್ ಸ್ಟ್ರಾಟಜಿ ಇರೋ ಫಂಡ್ಸ್ಗಳಿದ್ದಾವೆ. ಅದರಲ್ಲೂ ಏನು ಹೇಳ್ತಾರೆ, ಖಾಲಿ ಲಾರ್ಜ್ ಕ್ಯಾಪ್ ಮಾತ್ರ ಇರೋ ಕ್ಯಾಟಗರೀಸ್ಗಳಿದ್ದಾವೆ. ಸೊ ಅದು ಬೇರೆ ಬೇರೆ ಕ್ಯಾಟಗರೀಸ್ ಇದೆ. ಹೆಸರು ಚಿಲ್ಡ್ರನ್ಸ್ ಬೆನಿಫಿಟ್ ಪ್ಲಾನ್ ಅಂತ ಕೊಟ್ಟಿರ್ತಾರೆ. ಸೊ ಅದು ಹೇಗೆ, ಮಕ್ಕಳ ಹೆಸರಲ್ಲೇ ಮಾಡೋದಾ ಅಥವಾ ಪೇರೆಂಟ್ಸ್ ಹೆಸರಲ್ಲಿ ಮಾಡಿ ಮತ್ತೆ ಟ್ರಾನ್ಸ್ಫರ್ ಮಾಡಬೇಕಾಗತ್ತಾ, ಅಥವಾ ಡಿಮ್ಯಾಟ್ ಅಕೌಂಟ್ ಏನಾದ್ರು ಬೇಕಾಗತ್ತಾ ಇದಕ್ಕೆ, ಹೆಂಗೆ? ಸೊ ಫಸ್ಟ್ ಥಿಂಗ್, ಮ್ಯೂಚುವಲ್ ಫಂಡ್ಗೋಸ್ಕರ ಡಿಮ್ಯಾಟ್ ಅಕೌಂಟ್ ಅಗತ್ಯ ಇಲ್ಲ. ಬೇಡ. ಸೆಕೆಂಡ್ ಇಂಪಾರ್ಟೆಂಟ್ ಥಿಂಗ್ ಏನಂತ ಹೇಳಿದ್ರೆ, ಮೈನರ್ ಕೆನಾಟ್ ಗೆಟ್ ಇನ್ ಟು ಅ ಕಾಂಟ್ರಾಕ್ಟ್. ಮ್ಯೂಚುವಲ್ ಫಂಡ್ ಇಸ್ ಅ ಕಾಂಟ್ರಾಕ್ಟ್. ಸೊ ವೇರ್ ನೀವು ಹೇಳ್ತಾ ಇದ್ದೀರಾ ನಾವು ಇನ್ವೆಸ್ಟ್ ಮಾಡ್ತಾ ಇದ್ದೀವಿ ಅಂಥೇಳಿ ಒಂದು ಕಾಂಟ್ರಾಕ್ಟ್ ಎಂಟರ್ ಆಗ್ತೀರಾ ನೀವು ಈ ಮ್ಯೂಚುವಲ್ ಫಂಡ್ ಕಂಪ್ನಿಗಳೊಟ್ಟಿಗೆ. ಸೊ ಇಲ್ಲಿ ಕಾಂಟ್ರಾಕ್ಟ್ ಇವರು ಎಂಟರ್ ಆಗ್ಲಿಕ್ಕೆ ಚಾನ್ಸ್ ಇಲ್ಲದೆ ಇರೋದ್ರಿಂದ ಇನ್ವೆಸ್ಟ್ಮೆಂಟ್ ಮಗು ಹೆಸರಲ್ಲಿ ಇರುತ್ತೆ. ಆದರೆ ಡಾಕ್ಯುಮೆಂಟೇಶನ್ ಏನಿದೆ, KYC ಅಂತ ಹೇಳ್ತೀವಿ, ನೋ ಯುವರ್ ಕ್ಲೈಂಟ್ ಅಂತ ಹೇಳಿದ್ರೆ, ನಿಮ್ಮದು ಪೇರೆಂಟ್ಸ್ ಇದ್ದು ಆಧಾರು, ಪೇರೆಂಟ್ಸ್ ಇದ್ದು ಪ್ಯಾನ್ ನಂಬರ್, ಪೇರೆಂಟ್ಸ್ ಇದ್ದು ಬ್ಯಾಂಕ್ ಡೀಟೇಲ್ಸ್ ಕೊಡಬೇಕಾಗತ್ತೆ. ಸೊ ಟ್ಯಾಕ್ಸೇಷನು ಪೇರೆಂಟ್ಸಿಗೆ ಬರೋದು. ಸೊ ಹೀಗೆ ಈ ನಿಟ್ಟಿನಲ್ಲಿ ಇನ್ವೆಸ್ಟ್ಮೆಂಟ್ ಆಗುತ್ತೆ. ಸೊ ಪೇರೆಂಟ್ಸ್ ಪ್ರಪೋಸ್ ಮಾಡಿ ಅಥವಾ ಮಗು ಹೆಸರಲ್ಲಿ ಇನ್ವೆಸ್ಟ್ಮೆಂಟ್ ಆಗುತ್ತೆ. ಸೊ 18 ವರ್ಷದವರೆಗೆ ಹಂಗೆ ಮಾಡ್ಬೇಕಲ್ವಾ? 18 ವರ್ಷ ತನಕ ಅಲ್ಲೇ ಹಾಗೇನೆ ಇನ್ವೆಸ್ಟ್ಮೆಂಟ್ ಇರುತ್ತೆ. 18 ವರ್ಷ ಆದ ಕೂಡಲೇ ಆ ಮಗು ಏನಿದೆ ಅದು ಹೋಗಿ ಅದರ ಆಧಾರು ಅದನ್ನು ಅಪ್ಡೇಟ್ ಮಾಡ್ಕೊಳ್ಬೇಕಾಗತ್ತೆ. ಅದನ್ನೇ ಅವರು AMC ಮ್ಯೂಚುವಲ್ ಫಂಡ್ ಕಂಪ್ನಿಗಳಿಗೆ ತಿಳಿಸ್ಬೇಕು. ಏನಂತ ಹೇಳಿದ್ರೆ, ನಂದು ಮೇಜರ್ ಆಗಿದ್ದೀನಿ, ನಂದು ಆಧಾರಲ್ಲಿ ಚೇಂಜ್ ಮಾಡ್ಕೋಬೇಕಾಗತ್ತೆ ಅವರು. ಸೊ ಚೇಂಜ್ ಮಾಡ್ಕೊಂಡು ಮತ್ತೆ ಆ ಇನ್ವೆಸ್ಟ್ಮೆಂಟ್ ಅವ್ರ ಹೆಸರಲ್ಲಿ ಬರುತ್ತೆ. ಸೊ ಇದು ನೀವು ಈಗಾಗಲೇ ಹೇಳಿದ್ರಲ್ಲ, ಈ ಮಕ್ಕಳ ಮ್ಯೂಚುವಲ್ ಫಂಡ್ ಅಂತ ಹೇಳಿ ಹೇಳಿದ್ರಲ್ಲ, ಸೊ ಅದಕ್ಕೆ ಸಹ ಇದೇ ಅಪ್ಲೈ ಆಗುತ್ತಾ? ಅದಕ್ಕೆ ಸಹ ಇದೇ ಅಪ್ಲೈ ಆಗುತ್ತೆ. ಹೌದು. ಹೆಸರು ಮಾತ್ರ ಮಗುವಿಂದಿರುತ್ತೆ, ಮಗುವಿನ ಹೆಸರಲ್ಲಿ ಇನ್ವೆಸ್ಟ್ ಆಗ್ತಾ ಇರುತ್ತೆ, ಬಟ್ ಅದಕ್ಕೆ ಬೇಕಾದಂತ ಪ್ರಾಪರ್ ಡಾಕ್ಯುಮೆಂಟ್ಸ್ ಎಲ್ಲ ಪೇರೆಂಟ್ಸ್ ಹೆಸರದ್ದು ಕೊಡಬೇಕಾಗುತ್ತೆ. ಎಸ್. ಈಗ ಮಕ್ಕಳ ಫಂಡ್ ಅಂತ ನೀವು ಹೇಳಿದ್ರೆ ಅದರಲ್ಲೂ ಕೂಡ 12% ರಿಟರ್ನ್ಸ್ ಎಕ್ಸೆಪ್ಟ್ ಮಾಡಬಹುದು. ಹೌದು, ಅದು ಕ್ಯಾಟಗರಿ ಬೇಸಿಸ್ ಮೇಲೆ. ಸಪೋಸ್ 100% ಈಕ್ವಿಟಿ ಫಂಡ್ ಆದರೆ ಅದು ಅರೌಂಡ್ 12% ಕೊಟ್ಟಿದೆ. ಅದೇ ಕನ್ಸರ್ವೇಟಿವ್ ಆದರೆ 9 to 10%, 9 to 11% ಕೊಟ್ಟಿದೆ. ಸೊ ಸೇಮ್ ಥಿಂಗ್ ಅಪ್ಲಿಕೇಬಲ್ ಆಗಿರುತ್ತೆ. ಓನ್ಲಿ ಡಿಫ್ರೆನ್ಸ್ ಏನು ಅಂತ ಹೇಳಿದ್ರೆ, ಇದು ಸ್ವಲ್ಪ ಕನ್ಸರ್ವೇಟಿವ್ ಆಗಿ ಮ್ಯಾನೇಜ್ ಮಾಡ್ಕೊಂಡು ಹೋಗ್ತಾರೆ. ಓಕೆ, ಇದರಲ್ಲಿ ನಾನೊಂದು ಸಜೆಷನ್ ನಾನು ಏನು ಹೇಳೋದು ಅಂತ ಹೇಳಿದ್ರೆ, ನೀವು ಚಿಲ್ಡ್ರನ್ಸ್ ಹೆಸರಿರೋ ಒಂದು ಚಿಲ್ಡ್ರನ್ಸ್ ಬೆನಿಫಿಟ್ ಪ್ಲಾನ್ ಅಂತ ಇರೋ ಒಂದು ಸ್ಕೀಮಲ್ಲಿ ಹಾಕಿ. ಬಟ್ ನಿಮಗೆ ಎಂಡ್ ಆಫ್ ದ ಡೇ ಬೇಕಾಗಿರೋದೇನು? ರಿಟರ್ನ್ಸ್. ಹೌದು. ಓಕೆ, ನೀವು ಅದಕ್ಕೋಸ್ಕರ ಆ ಒಂದು ಕ್ಯಾಟಗರಿ ನೀವು ಡಿಪೆಂಡ್ ಆಗ್ಬೇಕಂತೇನೂ ಇಲ್ಲ. ಬೇರೆ ನಾರ್ಮಲ್ ಮಲ್ಟಿ ಕ್ಯಾಪ್ ಫಂಡ್ ಅಥವಾ ಮಲ್ಟಿ ಅಸೆಟ್ ಫಂಡ್ ಅಥವಾ ನೀವು ಫ್ಲೆಕ್ಸಿ ಕ್ಯಾಪ್ ಫಂಡ್, ಲಾರ್ಜ್ ಕ್ಯಾಪ್ ಫಂಡ್ ಇಂಥದ್ದಕ್ಕೂ ಹೋಗಬಹುದು. ಬಟ್ ಆ ಥರದ ಫಂಡ್ಗಳಿಗೆ ಹೋದಾಗ ಅಲ್ಲೂ ಕೂಡ ಸೇಮ್ ರೂಲ್ಸ್ ಅಪ್ಲೈ ಆಗಲ್ಲ. ಸೇಮ್ ರೂಲ್ಸ್ ಇರುತ್ತೆ. ಓಕೆ, ಹೆಸರು ಮಾತ್ರ, ಇನ್ವೆಸ್ಟ್ಮೆಂಟ್ ಮಾತ್ರ ಮಕ್ಕಳ ಹೆಸರಲ್ಲಿ. ಹೌದು, ಅಲ್ಲೂ ನೀವು ಮಕ್ಕಳ ಹೆಸರಲ್ಲಿ ಇನ್ವೆಸ್ಟ್ಮೆಂಟ್ ಮಾಡಬಹುದು. KYC ಪೇರೆಂಟ್ ಹೆಸರಲ್ಲೇ ಇರುತ್ತೆ. ಆದರೆ ಯಾಕೆ ಮಕ್ಕಳ ಫಂಡ್ ಅಂತೇಳಿ ಸಪರೇಟ್ ತಂದ್ರಂಗೆ? ಒಳ್ಳೆ ಪ್ರಶ್ನೆ. ಸೊ ನಮ್ಮ ದೇಶದಲ್ಲಿ ಏನು ಅಂತ ಹೇಳಿದ್ರೆ, ಸ್ವಲ್ಪ ನಾವು ಇಮೋಷ್ನಲ್ ಹೆಸರು ಕೊಟ್ಟರೆ ಮಾತ್ರ ಅದಕ್ಕೆ ಇದಾಗುತ್ತೆ. ನೀವು ಇನ್ಶೂರೆನ್ಸ್ ಕಂಪ್ನಿಗಳಲ್ಲಿ ನೋಡಿದ್ರೆ ಜನರಲಿ ಅವರು ಏನು ಅಡ್ವರ್ಟೈಸ್ಮೆಂಟ್ ಹಂಗೆ ಇರುತ್ತೆ, ಏನು ಚಿಲ್ಡ್ರನ್ಸ್ ಪ್ಲಾನ್ ಅಂತ ಹೇಳಿರುತ್ತೆ, ರಿಟೈರ್ಮೆಂಟ್ ಪ್ಲಾನ್ ಅಂತ ಇರುತ್ತೆ, ಪೆನ್ಷನ್ ಪ್ಲಾನ್ ಅಂತ ಇರುತ್ತೆ. ನೀವು ಇನ್ಶೂರೆನ್ಸ್ ಆ್ಯಕ್ಚುಲಿ ನೀವು ಒಳಗೋಗಿ ನೋಡಿದ್ರೆ ಆ್ಯಕ್ಚುಲಿ ಇರೋದು ಅಲ್ಲಿ ಸೇಮ್ ಕ್ಯಾಟಗರೀಸ್ಗಳೇ. ಎಂಡ್ ಆಫ್ ದ ಡೇ ಎಂಡೋಮೆಂಟು, ಪೆನ್ಷನ್ನು ಮತ್ತು ಇನ್ನೊಂದು 2 ಕ್ಯಾಟಗರಿ ಬಿಟ್ಟರೆ ಮತ್ತೇನೂ ಇಲ್ಲ. ಹೌದು. ಓಕೆ, ಈ ಕಾಂಬಿನೇಷನ್ಗಳಿಗೆ ಹೆಸರು ಬೇರೆ ಬೇರೆ. ಮಹಿಳೆಯರಿಗೆ ಇನ್ನೊಂದು ಪ್ಲ್ಯಾನ್ ಅಂತ ಕೊಡ್ತಾರೆ. ಸೊ ಅದೊಂದು ಇಮೋಷ್ನಲ್ ಒಂದು ಕಾನ್ಸೆಪ್ಟ್ ತರಲಿಕ್ಕೆ. ನಿಮ್ಮ ಗೋಲ್ಸ್ಗಳಿಗೆ ಎಮೋಷ್ನಲ್ ಒಂದು ಹೆಸರಿದ್ರೆ, ಸೊ ಇಟ್ ಕನೆಕ್ಟ್ಸ್ ಪೀಪಲ್. ಓಕೆ, ದೇ ವಿಲ್ ಸ್ಟಾರ್ಟ್, ಅವ್ರು ಬಂದು ಇನ್ವೆಸ್ಟ್ಮೆಂಟ್ ಮಾಡ್ಲಿಕ್ಕೆ ಸ್ಟಾರ್ಟ್ ಮಾಡ್ತಾರೆ. ಸರ್, ಯಾಕೆ ಇದನ್ನು ನಾನು ಕೇಳಿದೆ ಅಂತ ಹೇಳಿದ್ರೆ, ಫಾರ್ ಎಕ್ಸಾಂಪಲ್ ಈಗ ಸುಕನ್ಯಾ ಸಮೃದ್ಧಿ ಯೋಜನಾ ಅಂತ ಹೇಳಿದ್ರೆ ಸರ್ಕಾರದ ಸ್ಕೀಮು ಹೆಣ್ಣು ಮಕ್ಕಳಿಗೋಸ್ಕರ ಇದೆ. ಸೊ ಇದರಲ್ಲಿ ನೀವು ಇನ್ವೆಸ್ಟ್ ಮಾಡ್ತಾ ಹೋದ್ರೆ ಹೆಣ್ಣು ಮಗುವಿನ ಹೆಸರಲ್ಲಿ, 10 ವರ್ಷದ ಒಳಗಿನ ಹೆಣ್ಣು ಮಗುವಿನ ಹೆಸರಿನಲ್ಲಿ, ಆಕೆಗೆ 21 ವರ್ಷ ಆದಾಗ ನೀವು ಅದನ್ನು ವಿಡ್ರಾ ಮಾಡ್ಲಿಕ್ಕೆ ಆಗುತ್ತೆ. ಪಾರ್ಷಿಯಲಿ ವಿಡ್ರಾ ಮಾಡಲಿಕ್ಕೆ ಬೇರೆ ಬೇರೆ ಆಪ್ಷನ್ಗಳಿದಾವೆ, ಬಟ್ 21 ವರ್ಷ ಆದಮೇಲೆ ನಿಮಗೆ ಕಂಪ್ಲೀಟ್ ಆಗಿ ಸಿಗೋದು. ಸೊ ಈ ಮ್ಯೂಚುವಲ್ ಫಂಡಲ್ಲೂ ಕೂಡ, ಮಕ್ಕಳ ಹೆಸರಲ್ಲಿ ಮಾಡುವಂಥ ಮ್ಯೂಚುವಲ್ ಫಂಡಲ್ಲೂ ಕೂಡ ಆ ಥರದ ಆಪ್ಷನ್ ಏನಾದ್ರು ಇದೆಯಾ ಅಂತ ಕೇಳಿ. ಸೊ ಹಾಗೆ ಲಾಕಿನ್ ಅಂತ ಇರೋದಿಲ್ಲ. ಕೆಲವು ಸ್ಕೀಮ್ಗಳಲ್ಲಿ 5 ವರ್ಷ ಲಾಕಿನ್ ಇದೆ. ಓಕೆ, ಚಿಲ್ಡ್ರನ್ಸ್ ಪ್ಲಾನ್ ಅಂತ ಇರೋದ್ರಲ್ಲಿ ಅದನ್ನು ಈಗ ಸ್ವಲ್ಪ ತೆಗಿತಾ ಇದ್ದಾರೆ. ಸೊ ಆ ಫ್ಲೆಕ್ಸಿಬಿಲಿಟಿ ಆಫ್ ವಿಡ್ರಾವಲ್ ಏನಿದೆ ನಿಮಗೆ ಸುಕನ್ಯಾ ಸಮೃದ್ಧಿಯಲ್ಲಿ ಇಲ್ಲ, ಇಲ್ಲಿ ಇರುತ್ತೆ. ಸುಕನ್ಯಾ ಸಮೃದ್ಧಿಯಲ್ಲಿ ನನ್ಗೆ ಗೊತ್ತಿರೋ ಹಂಗೆ 8.2% ಏನೋ ರಿಟರ್ನ್ಸ್ ಬರುತ್ತೆ. ಇಲ್ಲಿ ನೀವು ಈವನ್ 10% ರಿಟರ್ನ್ ತಗೊಂಡ್ರು ಇಟ್ ಈಸ್ ಡೆಫಿನೆಟ್ಲಿ ಮೋರ್ ದನ್ ದಟ್. ಸುಕನ್ಯಾ ಸಮೃದ್ಧಿ ಏನಾಗುತ್ತೆ ಅಂತ ಹೇಳಿದ್ರೆ ನಿಮ್ಗೆ ಅಲ್ಲಿ ಡಿಸಿಪ್ಲಿನ್ಡ್ ಬರುತ್ತೆ, ಯಾಕೆಂದ್ರೆ ಅದು ವಿಡ್ರಾ ಮಾಡೋ ಆಪ್ಷನ್ನೇ ಇಲ್ಲ. ಹೌದು. ಓಕೆ, ಮ್ಯೂಚುವಲ್ ಫಂಡ್ಗಳಲ್ಲಿ ಒಂದು ಪಾಸಿಟಿವ್ ಇರ್ಬೋದು, ನೆಗೆಟಿವ್ ಇರ್ಬೋದು, ಏನಂತ ತಗೋತೀರಾ. ಸೊ ನಿಮಗೆ ವಿಡ್ರಾ ಮಾಡೋ ಆಪ್ಷನ್ ಇರೋದ್ರಿಂದ ಸೊ ಜನ ತುಂಬ ಬೇಗ ತೆಗೆಯೋ ಚಾನ್ಸಸ್ ಇರುತ್ತೆ. ಯಾಕೆಂತ ಹೇಳಿದ್ರೆ ಅಲ್ಲಿ ನೋಡಿ 15 ವರ್ಷ ಇನ್ವೆಸ್ಟ್ ಮಾಡಿದ್ರೆ ಸಾಕು.
15 ವರ್ಷದಿಂದ 21 ವರ್ಷದವರೆಗೆ ಏನು ಇನ್ವೆಸ್ಟ್ ಮಾಡಬೇಕಾಗಿಲ್ಲ. ಸೊ ಫಾರ್ ಎಕ್ಸಾಂಪಲ್ ಒಬ್ಬ ವ್ಯಕ್ತಿ 1.5 ಲಕ್ಷ ರೂಪಾಯಿ ಹಾಗೆ 15 ವರ್ಷ ಇನ್ವೆಸ್ಟ್ ಮಾಡಿ 21ನೇ ವರ್ಷ ಆಗುವಾಗ ಮಗುವಿಗೆ ಸುಮಾರು ಒಂದು 69 ಲ್ಯಾಕ್ ರುಪೀಸ್ ಸಿಗುತ್ತೆ. ಹೌದು. ಸೊ ಕಂಪ್ಯಾರಿಟಿವ್ಲಿ ನಾವು ನೋಡಿದ್ರೆ ಅದರಲ್ಲಿ ಇನ್ವೆಸ್ಟ್ ಮಾಡಬೇಡಿ ಅಂತ ಹೇಳೋದಲ್ಲ. ಸೊ ಈ ಮ್ಯೂಚುವಲ್ ಫಂಡನ್ನು ನಾವು ಸೆಲೆಕ್ಟ್ ಮಾಡಿದ್ವಿ ಅಂತ ಹೇಳಿದ್ರೆ ಅದಕ್ಕಿಂತ ಹೈಯರ್ ರಿಟರ್ನ್ ತಗೊಳ್ಳಿಕ್ಕೆ ಸಾಧ್ಯನಾ? ಡೆಫಿನೆಟ್ಲಿ. ನೀವು ಆಲ್ರೆಡಿ ಹೇಳ್ದಂಗೆ ಸುಕನ್ಯಾ ಸಮೃದ್ಧಿ ಮತ್ತು ಮ್ಯೂಚುವಲ್ ಫಂಡ್ ನಾನು ಕಂಪೇರ್ ಮಾಡ್ಲಿಕ್ಕೆ ಆಗೋದಿಲ್ಲ. ಆದರೆ ಮ್ಯಾಥಮೆಟಿಕ್ಸ್ ಪಾಯಿಂಟ್ ಆಫ್ ವ್ಯೂ, ಸ್ಟ್ಯಾಟಿಸ್ಟಿಕ್ಸ್ ಪಾಯಿಂಟ್ ಆಫ್ ವ್ಯೂ ನಾನು ತೆಗೆದ್ರೆ ನಿಮಗೆ ಸುಕನ್ಯಾ ಸಮೃದ್ಧಿಯಲ್ಲಿ ಸುಮಾರು 73 ಲಕ್ಷ ರೂಪಾಯಿ ತನಕ ಬರುತ್ತೆ. ಓಕೆ. ಅದೇ ನೀವು SIP ನಾನು 12% ಹಾಕಿದ್ರೆ ಸುಮಾರು 1.6 ಕೋಟಿ ತನಕ ಬರುತ್ತೆ. ಸೊ ದಟ್ ಈಸ್ ದ ಡಿಫ್ರೆನ್ಸ್. ಓಕೆ. ಸೊ ಇಲ್ಲಿ ನಿಮಗೆ ನಾನು ಅದೇ ಹೇಳ್ತಾ ಇದ್ದೆ ಏನು ಅಂತ ಹೇಳಿದ್ರೆ, ಒಂದು ಕಡೆ ನಿಮಗೆ ಸ್ಟೆಬಿಲಿಟಿ ಬರುತ್ತೆ, ಇನ್ನೊಂದು ಕಡೆ ಗ್ರೋತ್ ಬರುತ್ತೆ ನಿಮಗೆ. ಓಕೆ. ಸೊ ಎರಡೂ ತಗೊಂಡ್ರೆ ಒಳ್ಳೆಯದು ಸಾಧ್ಯ ಆದರೆ. ಇಲ್ದಿದ್ರೆ ನೀವು ನಿಮ್ಮ ಕೆಪಾಸಿಟಿ ಪ್ರಕಾರ ಹೇಳ್ಕೊಳ್ಳಿ. ಯಾಕಂದ್ರೆ ನಾವು ಸುಕನ್ಯಾ ಸಮೃದ್ಧಿ ತಗೋಬೇಡಿ ಇದು ತಗೊಳ್ಳಿ ಅಂತ ಹೇಳಲಿಕ್ಕೆ ಆಗೋದಿಲ್ಲ. ಹೌದು. ಸೊ ನಿಮ್ಮ ಕೆಪಾಸಿಟಿ ಏನಿದೆ ಅದರ ಮೇಲೆ ಎರಡೂ ತಗೊಂಡ್ರೆ ಒಳ್ಳೆಯದು. ಕರೆಕ್ಟ್. ಅಬ್ಸಲ್ಯೂಟ್ಲಿ ಒಳ್ಳೆ ಪಾಯಿಂಟ್. ಯಾಕಂದ್ರೆ ಜನರಿಗೆ ಅರ್ಥ ಆಗಲಿ ಅಂತ ಹೇಳೋ ಕಾರಣಕ್ಕೆ ನಾನು ಆ ವ್ಯತ್ಯಾಸವನ್ನ ನಿಮ್ಮ ಹತ್ರ ಕೇಳಿದ್ದು. ಸೊ ಈಗ ನೀವು ಮಕ್ಕಳ ಫಂಡ್ ಬಗ್ಗೆ ಹೇಳಿದ್ರಿ, ಅದೇ ತರ ಬೇರೆ ಫಂಡ್ಗಳನ್ನ ಪೇರೆಂಟ್ಸ್ ಚೂಸ್ ಮಾಡೋದಿಲ್ಲ, ಮಕ್ಕಳ ಫಂಡ್ ಬೇಡ, ಬೇರೆ ನಾವು ರೆಗ್ಯುಲರ್ ಆಗಿ ಬೇರೆ ಮ್ಯೂಚುವಲ್ ಫಂಡ್ಸ್ಗಳಿದ್ವು ಅದನ್ನೇ ತಗೊಳ್ತೀವಿ ಅಂತ ಹೇಳಿದ್ರೆ ಬೇರೆ ಯಾವ ಫಂಡ್ಸ್ ಅನ್ನ ಆಯ್ಕೆ ಮಾಡ್ಬೋದು ಮಕ್ಕಳ ಭವಿಷ್ಯಕ್ಕೆ ಇನ್ವೆಸ್ಟ್ ಮಾಡೋದು? ಒಂದು ಏನಂತ ಹೇಳಿದ್ರೆ, ಮಕ್ಕಳು ನೀವು 5 years 10 years ಕೆಳಗಿರೋ ಮಕ್ಕಳು ಇರೋದ್ರಿಂದ ಅವ್ರ ಹತ್ರ 15 ವರ್ಷ ಟೈಮ್ ಇದೆ. ಹೌದು. ಓಕೆ. ಸೊ 15 years ಇಸ್ ಅ ವೆರಿ ಗುಡ್ ಟೈಮ್ ಫಾರ್ ಕಂಪೌಂಡಿಂಗ್. ಚಕ್ರಬಡ್ಡಿ ವರ್ಕ್ ಆಗಲಿಕ್ಕೆ ಒಂದು ಒಳ್ಳೆ ಟೈಮ್ ಇದು. ಸೊ ಒಂದು ಸಿಂಪಲ್ ಮೆಥಡಾಲಜಿ ಏನಿದೆ ಅಂತ ಹೇಳಿದ್ರೆ 15 ಅಂತ ಹೇಳ್ತೀವಿ. ಸೊ 15,000 rupees ಫಾರ್ 15 years ಎಕ್ಸ್ಪೆಕ್ಟಿಂಗ್ 15% ರಿಟರ್ನ್ ಅಂತ ನಾವು ನೋಡಿದ್ರೆ ಈಸಿಲಿ ಅದು 1 ಕೋಟಿ ದಾಟುತ್ತೆ. ಓಕೆ. ಓಕೆ. ಸೊ ಇದು ಯಾವ ಕ್ಯಾಟಗರಿ ಫಂಡಿಗೆ ಹೋಗಬೇಕು ಅಂತ ಕೇಳಿದ್ರೆ, ನೀವು ನನಗೆ ಕೇಳೋದಾದರೆ ಫ್ಲೆಕ್ಸಿ ಕ್ಯಾಪ್ ಅಥವಾ ಮಲ್ಟಿ ಕ್ಯಾಪಿಗೆ ಹೋಗೋದು ನಾನು ತುಂಬ ರಿಸ್ಕ್ ತಗೊಳ್ಳೋದಿಲ್ಲ ಅಂತ ಹೇಳೋದು ಬೆಸ್ಟ್. ಸೊ ಕೆಲವರು ಈ ವಿಷಯದಲ್ಲಿ ಕೆಲವು ತಪ್ಪುಗಳು ಮಾಡಿದ್ದು ನಾನು ನೋಡಿದ್ದೀನಿ. ಏನು ಅಂತ ಹೇಳಿದ್ರೆ, ಸ್ಮಾಲ್ ಕ್ಯಾಪ್ ಫಂಡ್ಗಳು ತುಂಬ ಹೈ ರಿಟರ್ನ್ಸ್ ಕೊಟ್ಟಿದ್ದಾವೆ ಅಂತೇಳಿ ಎಲ್ಲದನ್ನು ತೆಗೆದು ಸ್ಮಾಲ್ ಕ್ಯಾಪಿಗೆ ಹಾಕೋದು, ಇಂಥದ್ದೆಲ್ಲ ವಿಷಯಗಳು ನಡೆದಿದೆ. ಬಟ್ ಅದನ್ನು ತಪ್ಪಿಸ್ಕೊಂಡು ನೀವು ಬೆಸ್ಟ್ ಡೈವರ್ಸಿಫೈ ಆಗಿರೋ ಒಂದು ಫಂಡ್ಸು ಫ್ಲೆಕ್ಸಿ ಕ್ಯಾಪ್ ಅಥವಾ ಮಲ್ಟಿ ಕ್ಯಾಪ್ ಕ್ಯಾಟಗರಿ ಅಲ್ಲಿ ಹೋಗೋದು ಬೆಸ್ಟ್. ಸೊ ಇಲ್ಲಿ SIP ಮಾಡೋದು ಬೆಸ್ಟಾ ಅಥವಾ ಲಮ್ಸಮ್ ಬೆಸ್ಟಾ, ನೀವೇನು ಹೇಳ್ತೀರಿ? ಸೊ ಇದು ಒಂದು ಒಳ್ಳೆ ಪ್ರಶ್ನೆ. ಲಮ್ಸಮ್ ಮಾಡಬೇಕಾ ನಾನು SIP ಮಾಡಬೇಕಾ ಅಂತೇಳಿ. ಲಮ್ಸಮ್ ಆಲ್ವೇಸ್ ಗಿವ್ಸ್ ಹೈಯರ್ ರಿಟರ್ನ್ಸ್. ಯಾಕೆಂದರೆ ಲಮ್ಸಮ್ಮಿಗೆ ನೀವು ಅಷ್ಟು ಟೈಮ್ ಕಾಂಪೌಂಡಿಂಗಿಗೆ ಕೊಡ್ತೀರಾ. 10,000 ಇನ್ವೆಸ್ಟ್ಮೆಂಟ್ ಮಾಡಲಿಕ್ಕೂ ನೆಕ್ಸ್ಟ್ 10-15 ವರ್ಷಕ್ಕೆ 10 ಲಕ್ಷ ಒಂದೇ ಸಲ ಇನ್ವೆಸ್ಟ್ಮೆಂಟ್ ಮಾಡಲಿಕ್ಕೂ ತುಂಬ ಡಿಫ್ರೆನ್ಸ್ ಇದೆ. ಸೊ ಲಮ್ಸಮ್ ಇನ್ವೆಸ್ಟ್ಮೆಂಟ್ ಆಲ್ವೇಸ್ ಗಿವ್ಸ್ ಯು ಹೈಯರ್ ರಿಟರ್ನ್ಸ್. ಓಕೆ. ಬಟ್ ನಾನು ಇಲ್ಲಿ ನಿಮಗೆ ಒಂದು ಇಂಪಾರ್ಟೆಂಟ್ ಪಾಯಿಂಟ್ ನಿಮ್ಮ ಕಾನ್ಸೆಪ್ಟಿನ ಮೇಲೆ ವಾಪಸ್ ಬರ್ತಾ ಇದೆ. ಒಂದು ಕಿವಿ ಮಾತು ಪೇರೆಂಟ್ಸಿಗೆ. ಒಂದು ಜಸ್ಟ್ ಇಮ್ಯಾಜಿನ್ ಮಾಡಿ, ನೀವು ನಿಮ್ಮ ಮಗು ಇವತ್ತು ಹುಟ್ಟಿದೆ, ಒಂದು 10,000 ರೂಪಾಯಿ ಇನ್ವೆಸ್ಟ್ಮೆಂಟ್ ಮಾಡ್ತಾ ಇದ್ದೀರಾ. ಆ ಮಗುಗೆ 18 ವರ್ಷನೋ 20 ವರ್ಷ ಆಯಿತು. ಈ ದುಡ್ಡು 1 ಕೋಟಿ ಆಯಿತು. ಆ ಮಗುವ ಹೆಸರಲ್ಲಿ ಈ 1 ಕೋಟಿ ರೂಪಾಯಿ ಹೋಗುತ್ತೆ. ಇವತ್ತಿನ ಒಂದು ನಿಟ್ಟಿನಲ್ಲಿ 18 ವರ್ಷ ಹುಡುಗ ಅಥವಾ ಹುಡುಗಿ ಅವರ ಅಕೌಂಟಲ್ಲಿ 1 ಕೋಟಿ ರೂಪಾಯಿ ಇದೆಯಾದರೆ ಅವರ ಮೈಂಡ್ ಸೆಟ್ ಹೇಗಿರಬಹುದು ಒಂದು ಆಲೋಚನೆ ಮಾಡುವ ವಿಷಯ, ಪ್ರಾಕ್ಟಿಕಲ್ ಆಗಿ. ಸೊ ನಾನು ನನ್ನ ಒಂದು ಪರ್ಸ್ನಲ್ ಒಪಿನಿಯನ್ ಏನು ಅಂತ ಹೇಳಿದ್ರೆ, ನಾವು ಇನ್ವೆಸ್ಟ್ಮೆಂಟ್ ಮಾಡಬೇಕಾದ್ರೆ ನೀವು ನಾನ್ ಚಿಲ್ಡ್ರನ್ಸ್ ಬೆನಿಫಿಟ್ ಪ್ಲಾನ್ಸ್ ಯೂಸ್ ಮಾಡಿ. ನಿಮ್ಮ ಹೆಸರಲ್ಲೇ ಇನ್ವೆಸ್ಟ್ಮೆಂಟ್ ಮಾಡಿ. ನಾಮಿನೇಷನ್ ನಿಮ್ಮ ಮೆಸಸ್ಸಿಗೆ ಕೊಡಿ. ಬಟ್ ನಿಮ್ಮ ಮನಸ್ಸಲ್ಲಿರಲಿ, ಈ ದುಡ್ಡನ್ನು ನಾನು ಮಗುವಿಗೆ ಕೊಡ್ತೀನಿ ಅಥವಾ ಎಜುಕೇಷನ್ಗೋಸ್ಕರ ಯೂಸ್ ಮಾಡ್ತೀನಿ ಅಂತ ಹೇಳೋದು ಮನಸ್ಸಲ್ಲೇ ಇರಲಿ, ಹೇಳೋದು ಬೇಡ. ಇವತ್ತಿನ ಪರಿಸ್ಥಿತಿಗೆ ಒಂದು 18-20 ವರ್ಷದ ಹುಡುಗನ ಹೆಸರಲ್ಲಿ, ಹುಡುಗಿ ಹೆಸರಲ್ಲಿ ಒಂದು 15-25-40 ಲಕ್ಷ ರೂಪಾಯಿ ಇದ್ದರೆ ಓಕೆ. ಯಾಕಂದರೆ ಅವರು ರೈಟ್ ಅವ್ರದ್ದು. 18 ವರ್ಷ ನೀವು ಇನ್ವೆಸ್ಟ್ಮೆಂಟ್ ಮಾಡಿದ್ರಿ, ನೀವು ನಿಮ್ಮ ರಿಟೈರ್ಮೆಂಟನ್ನು ಪ್ರಿಯಾರಿಟಿ ಇಟ್ಕೊಳ್ಳಿಲ್ಲ, ನಿಮ್ಮ ಮಗುವಿನ ಎಜುಕೇಷನ್ ಪ್ರಿಯಾರಿಟಿ ಅಂತ ಇಟ್ಕೊಂಡಿದ್ರಿ. ನೀವು ನಿಮ್ಮ ರಿಟೈರ್ಮೆಂಟ್ ಪ್ಲ್ಯಾನ್ ಮಾಡದೆ ನಿಮ್ಮ ಮಗುವಿನ ಹೆಸರಲ್ಲಿ ಇನ್ವೆಸ್ಟ್ಮೆಂಟ್ ಮಾಡ್ತಾ ಇದ್ದೀರಿ. ಅವನಿಗೊಂದು 50 ಲಕ್ಷ ಕೈಯಲ್ಲಿ ಸಿಕ್ತು, ನಿಮ್ಮ ಮಾತು ಕೇಳ್ತಾ ಇದ್ದಾರೆ ಆದರೆ ತುಂಬ ಒಳ್ಳೆಯದು. ಬಟ್ ಕೇಳಲಿಲ್ಲ ಆದರೆ ಅವ್ರ ಅಕೌಂಟಲ್ಲಿ ದುಡ್ಡಿದೆ, ಸೊ ಅವ್ರು ಏನು ಬೇಕಾದರೂ ಮಾಡ್ಕೋಬೋದು. ಸೊ ಒಂದು ಕಿವಿ ಮಾತು, ನಿಮ್ಮ ಹೆಸರಲ್ಲೇ ಇನ್ವೆಸ್ಟ್ಮೆಂಟ್ ಮಾಡಿ. ನಿಮ್ಮ ಮಲ್ಸರ್ ಇರಲಿ, ಇದು ಮಕ್ಕಳಿಗೋಸ್ಕರ. ಎಂಡ್ ಆಫ್ ದ ಡೇ ಅದು ಮಕ್ಕಳಿಗೋಸ್ಕರನೇ ಅಲ್ಲ. ಸೊ ಮಕ್ಕಳಿಗೋಸ್ಕರ ಅವ್ರ ಹೆಸರಲ್ಲೇ ಇನ್ವೆಸ್ಟ್ಮೆಂಟ್ ಮಾಡೋದು ಅಷ್ಟೊಂದು ಸ್ಮಾರ್ಟ್
ಪೇರೆಂಟ್ಸ್ ಇದ್ದು ಸೈನ್ ಅಲ್ಲ. ಸೂಪರ್ ಅಲ್ಲ, ಒಳ್ಳೆ ಪಾಯಿಂಟ್ ಹೇಳಿದ್ರಿ. ಯಾಕಂದ್ರೆ ಅನುಭವದ ಮಾತು, 25 ವರ್ಷಗಳ ಇನ್ವೆಸ್ಟ್ಮೆಂಟ್ ಇಂಡಸ್ಟ್ರಿಯ ಅನುಭವ ಇದು. ಸೊ ಎಷ್ಟೋ ಆ ಥರದ ಇನ್ಸಿಡೆಂಟ್ಗಳನ್ನ ನೀವು ನೋಡಿ ಬರ್ತಾರೆ ಸರ್. ಸಾಮಾನ್ಯ, ಈಗ ಯಾರಿಗೇ ಆದ್ರೂ, ಈಗ ನಮಗೆ ಆದ್ರೂ ಕೂಡ ನಮ್ಮ ಅಕೌಂಟಲ್ಲಿ 1 ಕೋಟಿ ಇದೆ ಅಂತ ಹೇಳಿದಾಗ ನಮಗಿರುವಂಥ ಇದೇ ಬೇರೆ ಅಲ್ವಾ. ನಮ್ಮ ಟಾರ್ಗೆಟು ಗೋಲು ಎಲ್ಲ ಮರ್ತೋಗ್ಬಿಡುತ್ತೆ. 1 ಕೋಟಿಯನ್ನು ಹೆಂಗೆ ಇದು ಮಾಡೋದು ಅಂತ ಹೇಳುವಂಥದ್ದೇ ಬರುತ್ತೆ. ಸೊ ಮಕ್ಕಳು ಅಷ್ಟೇ, ಈಗ ಜಸ್ಟ್ ಡಿಗ್ರಿ ಮುಗಿದ ಕೂಡಲೇ ಅವ್ರ ಕನಸು ಏನೋ ಇರುತ್ತೆ. ಫಾರ್ ಎಕ್ಸಾಂಪಲ್ ಅವ್ರ ಕನಸು ಏನೋ ಒಂದು ಬೇರೆ ಅಚೀವ್ ಮಾಡಬೇಕು ಅಂತ ಇರುತ್ತೆ. ಬಟ್ ಅಕೌಂಟಲ್ಲಿ 50 ಲಕ್ಷನೋ 1 ಕೋಟಿನೋ ಇದೆ ಅಂತ ಹೇಳಿದಾಗ ನಾನು ಯಾಕೆ ಇದನ್ನು ಮಾಡಬೇಕು ಅಂತ ಹೇಳುವಂಥದ್ದು ಬರುವ ಚಾನ್ಸಸ್ ಇರುತ್ತೆ. ಹೌದು, ಬರುತ್ತೆ ಅಂತೆಲ್ಲ ಬರೋ ಚಾನ್ಸಸ್ ಇದೆ. So ಅದಕ್ಕೆ ಪೇರೆಂಟ್ಸ್ ಅಲರ್ಟ್ ಆಗಿದ್ರೆ ಬೆಸ್ಟ್ ಅಂತ ನೀವು ಅಲರ್ಟ್ ಆಗುತ್ತೆ. ಯಾಕಂದ್ರೆ ನಮಗೆ ತುಂಬಾ ಕೇಸಸ್ ಬರುತ್ತೆ. ಪೇರೆಂಟ್ಸ್ ಬರ್ತಾರೆ, ಸರ್ ಹೀಗ್ ಮಾಡಿದ, ನನ್ನ ಮಗ ಹಿಂಗ್ ಮಾಡ್ದ, ನಾನು ಆಸ್ತಿ ಮಾಡಿದ್ದೆ, ಅವ್ರ ಹೆಸರು ಕೊಟ್ಟಿದ್ದೆ, ಮಗು ಇರ್ಲಿ ಅಂತೇಳಿ. ಸೊ ಇಂಥ ಕೇಸಸ್ಗಳು ನಮ್ಮ ಹತ್ರ ಡಿಸ್ಕಷನಿಗೆ ಬರುತ್ತೆ. ಸೊ ಅದಕ್ಕೋಸ್ಕರ ನಾನು ಈ ವ್ಯೂವರ್ಸಿಗೆ ಫಸ್ಟ್ ಆಗಿ ಹೇಳ್ತಾ ಇದ್ದೀನಿ, ಇಟ್ ಈಸ್ ಬೆಟರ್ ನೀವು ಕಾಶಿಯಸ್ ಆಗಿ ಸ್ಮಾರ್ಟ್ ಆಗಿರಿ. ಸರ್ ಒಳ್ಳೆ ಒಂದು ಸಲಹೆನೋ ಮಾರ್ಗದರ್ಶನವನ್ನು ಪೇರೆಂಟ್ಸ್ಗೆ ನೀವು ಮಾಡಿದ್ದೀರಿ. ಮತ್ತೆ ಈ ಫಂಡ್ ಬಗ್ಗೆ ನಾವು ಮಾತನಾಡಿದ್ರಿ. ಈಗಾಗಲೇ ನೀವು 2 ಫಂಡನ್ನು ಹೇಳಿದ್ರಿ, ಇದರಲ್ಲಿ ಇನ್ವೆಸ್ಟ್ ಮಾಡಿದರೆ ಒಳ್ಳೆಯದು ಅಂತ ಹೇಳುವಂಥ ಒಂದು ಸಲಹೆಯನ್ನು ನೀವು ಕೊಟ್ಟಿದ್ದೀರಿ. ಸೊ ಯಾರು ಇನ್ವೆಸ್ಟ್ ಮಾಡ್ತಾರೋ ಅವ್ರು ಒಂದು ಸ್ವಲ್ಪ ಅವರ ವಿವೇಚನೆಗೆ ಬಿಟ್ಟಂಥ ವಿಷಯ, ಅವ್ರಿಗೆ ಬೇಕಾದಂಥ ತಜ್ಞರ ಜೊತೆಗೆ, ಎಕ್ಸ್ಪರ್ಟ್ ಜೊತೆಗೆ ಡಿಸ್ಕಸ್ ಮಾಡಿ ಅವರು ಆ ಫಂಡಲ್ಲಿ ಚೂಸ್ ಮಾಡ್ಬೋದು. ಯಾವ ಕಂಪನಿ ಫಂಡ್ ಅಂತ ಬೇಕಾದ್ರೂ ಅವರೇ ಆಯ್ಕೆ ಮಾಡ್ಕೊಳ್ಬೋದು. ಬಟ್ ನೀವು ಹೇಳಿದಂಥ ಈ ಫಂಡ್ಗಳಲ್ಲಿ ರಿಸ್ಕ್ ಎಷ್ಟು ಇರುತ್ತೆ ಅಂತ, ರಿಸ್ಕ್ ಕೆಪಾಸಿಟಿ ಜಾಸ್ತಿ ಏನಾದ್ರು ರಿಸ್ಕ್ ಇರುತ್ತಾ ಹೆಂಗೆ? ರಿಸ್ಕ್ ನಾವು ನೋಡೋದಾದರೆ ಒಂದು 15 to 20% ವೇರಿಯೇಷನ್, ಅಂದರೆ ಮೇಲೆ ಕೆಳಗೆ ಹೋಗೋದು ಇದ್ದೇ ಇರುತ್ತೆ. ನಾನು ಅದೇ ಆಗಲೇ ಹೇಳಿದಾಗೆ ನಿಮಗೆ ರಿಸ್ಕ್ ಇಲ್ಲದೆ 15% ರಿಟರ್ನ್ ಬರೋದಿಲ್ಲ. ಓಕೆ, ಸೊ ನಿಮ್ಮ ಹತ್ರ ಟೈಮ್ ಇದೆಯಾ, 10-15 ವರ್ಷ ಟೈಮ್ ಇದೆಯಾ, ನೀವು ಆರಾಮ್ಸೆ ಇನ್ವೆಸ್ಟ್ಮೆಂಟ್ ಮಾಡ್ಕೊಂಡು ಹೋಗಿ. ನಿಮ್ಮ ಶಾರ್ಟ್ ಟರ್ಮಲ್ಲಿ ನಿಮ್ಮ ಇನ್ವೆಸ್ಟ್ಮೆಂಟ್ ವಾಲಟೈಲ್ ಆಗಿರುತ್ತೆ. ಇದನ್ನು ನುಂಗಿಕೊಂಡೇ ಮುಂದೆ ಹೋಗಬೇಕು. ಕರೆಕ್ಟ್. ಓಕೆ, ಸೊ ಇಲ್ದಿದ್ರೆ ನೀವು FD ಮಾಡಿಕೊಂಡು 6.5%, 7.5% ಅಲ್ಲೇ ಇರಬೇಕಾಗತ್ತೆ. ಸೊ ನನ್ನ ಒಂದು ಸಜೆಷನ್ ಏನು ಅಂತ ಹೇಳಿದ್ರೆ, ನಿಮ್ಮ ಒಂದು ಸ್ವಲ್ಪ ಇನ್ವೆಸ್ಟ್ಮೆಂಟ್ ನೀವು FDಯಲ್ಲೂ ಇರಬೇಕು, ಸ್ವಲ್ಪ ಇನ್ವೆಸ್ಟ್ಮೆಂಟ್ ನೀವು ಗೋಲ್ಡ್, ರಿಯಲ್ ಎಸ್ಟೇಟಲ್ಲೂ ಇರಬೇಕು. ನಾವೊಂದು ಊಟ ಮಾಡಬೇಕಾದ್ರೆ, ಸೊ ಹೇಗೆ ಅನ್ನ ಸಾಂಬಾರು ಒಟ್ಟಿಗೆ, ಅನ್ನ ಸಾಂಬಾರು ಮಾತ್ರ ಹೊಟ್ಟೆ ತುಂಬೋದು, ಬಟ್ ಅದ್ರ ಒಟ್ಟಿಗೆ ಪಲ್ಯ ತಗೋತೀವಿ, ಚಟ್ನಿ ತಗೋತೀವಿ, ಉಪ್ಪಿನಕಾಯಿ ತಗೋತೀವಿ, ಎಲ್ಲ ತಗೋತೀವಿ. ಸೊ ಹಾಗೇನೆ ಅನ್ನದಿಂದ ಹೊಟ್ಟೆ ತುಂಬುತ್ತೆ ಅಂತೇಳಿ ಅನ್ನ ಮಾತ್ರ ತಿನ್ನೋದಿಲ್ಲ. ಸೊ ಹಾಗೇನೆ ಖಾಲಿ FD ಕೇವಲ ರಿಯಲ್ ಎಸ್ಟೇಟ್ ಮಾಡ್ಕೊಂಡಿರೋದು ಅದು ಅಷ್ಟೊಂದು ಉತ್ತಮ ಅಲ್ಲ. ಡೈವರ್ಸಿಫಿಕೇಶನ್ ಇರಬೇಕು. ಸೊ ಅದರಲ್ಲೂ ನೀವು ಮ್ಯೂಚುವಲ್ ಫಂಡ್ಸು ಲಾಂಗ್ ಟರ್ಮಿಗೋಸ್ಕರ ಇಡ್ತಾ ಇದ್ದೀನಿ ಅಂಥೇಳಿ ನಿಮ್ಮ ಲಾಂಗ್ ಟರ್ಮ್ ಇನ್ವೆಸ್ಟ್ಮೆಂಟ್ ಏನಿದೆ ಅದೆಲ್ಲ ಇಲ್ಲ ಹಾಕೊಂಡು ಹೋಗಿ. ಸೊ 15% 20% ಕರೆಕ್ಷನಿಗೆ ನೀವು ರೆಡಿ ಆಗಿರಬೇಕು. ನೀವು SIP ಮಾಡ್ತಾ ಇದ್ದೀರಾದರೆ ಈ ಕರೆಕ್ಷನ್ಸ್ಗಳು ನಿಮಗೆ ಬೆನಿಫಿಟ್ ಆಗಿ ಟರ್ನ್ ಔಟ್ ಆಗುತ್ತೆ. ದ ಕಾನ್ಸೆಪ್ಟ್ ಆಫ್ SIP ಇರೋದೇ ಅದಕ್ಕೋಸ್ಕರ, ಈ ಕರೆಕ್ಷನ್ಸ್ಗಳನ್ನು ಅಡ್ವಾಂಟೇಜ್ ಆಗಿ ತಗೊಂಡ್ಕೊಳ್ಳಿಕ್ಕೆ. ಓಕೆ, ಪ್ರತಿಯೊಂದು ವಿಷಯದಲ್ಲೂ ರಿಸ್ಕ್ ಇದೆ. ಈಗ ನೀವು ಮನೇಲಿ ಒಂದು ಲೈಟ್ ಯೂಸ್ ಮಾಡ್ತೀರಾ, ಕರೆಂಟ್ ಯೂಸ್ ಮಾಡ್ತೀರಾ, ಗ್ಯಾಸ್ ಯೂಸ್ ಮಾಡ್ತೀರಾ, ಅದರಲ್ಲಿ ರಿಸ್ಕ್ ಇಲ್ವಾ? ಇದೆ. ಒಂದು ಬಾಂಬ್ ತಂದು ಮನೇಲಿ ಇಟ್ಟಂಗೆ ಒಂದು ಸಿಲಿಂಡರ್ ತಂದು ಮನೇಲಿ ಇಟ್ಟರೆ ಕರೆಕ್ಟ್ ಅಲ್ಲ. ಬಟ್ ಆ ಸಿಲಿಂಡರನ್ನು ನೀವು ರೂಲ್ಸ್ ರೆಗ್ಯುಲೇಷನ್ಸ್ ಅಥವಾ ಒಂದು ಇಕ್ಕಟ್ಟಲ್ಲಿ ಇಟ್ಟು ಒಂದು ಕಾಷನರಿ ಪ್ಲೇಸಸಲ್ಲಿ ಯೂಸ್ ಮಾಡಿಕೊಂಡು ಅಡ್ವಾಂಟೇಜ್ ಮಾಡ್ಕೊಳ್ತಾ ಇದ್ದೀರಾ. ಸೊ ಹಾಗೇನೆ ಇನ್ವೆಸ್ಟ್ಮೆಂಟಲ್ಲೂ ಇರೋ ರಿಸ್ಕನ್ನು ನೀವು ಕರೆಕ್ಟಾಗಿ ಡಿಸಿಪ್ಲಿನ್ ಆಗಿ ಯೂಸ್ ಮಾಡಿದ್ರೆ ನಿಮಗೆ ಅದು ನಿಮ್ಮ ಬೆನಿಫಿಟಿಗೆ ಕನ್ವರ್ಟ್ ಆಗುತ್ತೆ. ಅಬ್ಸಲ್ಯೂಟ್ಲಿ ಒಳ್ಳೆ ಪಾಯಿಂಟ್ ಹೇಳಿದ್ರಿ. ಆಮೇಲೆ ಆಗಲೇ ಮಾತನಾಡಬೇಕಿರೋ ಒಂದು ಮಾತು ಬಂತು, ಪೇರೆಂಟ್ಸು ನಿವೃತ್ತಿಗೋಸ್ಕರ ಏನೂ ಮಾಡಲ್ಲ, ಮಕ್ಕಳ ಭವಿಷ್ಯಕ್ಕೋಸ್ಕರನೇ ಯೋಚನೆ ಮಾಡ್ತಾ ಇರ್ತಾರೆ. ಅಬ್ಸಲ್ಯೂಟ್ಲಿ ಹೌದು, ನೀವು ಹೇಳ್ತಾ ಇರೋದು. ತುಂಬ ಜನ ಇವತ್ತು ಅದನ್ನೇ ಮಾಡ್ತಾ ಇರೋದು. ಅಂದರೆ ನಮ್ಮ ನಿವೃತ್ತಿ ಏನು ಮಕ್ಕಳು ನೋಡ್ಕೊಳ್ತಾರೆ, ಮಕ್ಕಳಿಗೋಸ್ಕರ ಏನು ಮಾಡೋಣ ಅಂತೇಳಿ ಹೊರಡ್ತಾರೆ. ಆದರೂ ಕೂಡ ನಾನು ಕೇಳೋದು ಸರ್, ನಿವೃತ್ತಿಗೋಸ್ಕರ ಒಬ್ಬ ವ್ಯಕ್ತಿ ಅಥವಾ ಪೇರೆಂಟ್ಸು ಮ್ಯೂಚುವಲ್ ಫಂಡಲ್ಲಿ ಇನ್ವೆಸ್ಟ್ಮೆಂಟ್ ಮಾಡ್ತಾರೆ ಅಥವಾ ಬೇಗ ನಿವೃತ್ತಿ ಆಗಬೇಕು, ಅರ್ಲಿ ರಿಟೈರ್ಮೆಂಟ್ ಅಂತ ಹೇಳುವಂಥದ್ದು ಈಗ ಟ್ರೆಂಡ್ ಆಗ್ತಾ ಇದೆ, ಅದು ಮಾಡಬೇಕು ಅಂತ ಹೇಳಿದ್ರೆ ಯಾವ ಮ್ಯೂಚುವಲ್ ಫಂಡ್ ಬೆಸ್ಟ್? ಸೊ ಹಾಗೆ ಎಗೈನ್ ಇದಕ್ಕೊಂದು ಸಪ್ರೇಟ್ ಆನ್ಸರ್ ಅಂತ ಇಲ್ಲ, ಸೇಮ್ ಕ್ಯಾಟಗರಿನೇ ಬರುತ್ತೆ ನಿಮಗೆ. ಲಾರ್ಜ್ ಕ್ಯಾಪ್, ಮಿಡ್ ಕ್ಯಾಪ್, ಫ್ಲೆಕ್ಸಿ ಕ್ಯಾಪ್, ಇದರಲ್ಲೇ ಒಂದು ಡಿವೈಡ್ ಮಾಡಿ ಹಾಕಬೇಕಾಗುತ್ತೆ. ಬಟ್ ಇಂಪಾರ್ಟೆಂಟ್ ಪಾಯಿಂಟ್ ಅದಲ್ಲ. ಇಂಪಾರ್ಟೆಂಟ್ ಪಾಯಿಂಟ್ ಏನು ಅಂತ ಹೇಳಿದ್ರೆ, ನಾನು ಆಗಲೇ ಹೇಳಿದಾಗೆ ನಿಮಗೆ ಇವತ್ತು ಒಂದು ಮನೆ ತಗೊಳ್ಳಿಕ್ಕೆ ಲೋನ್ ಸಿಗುತ್ತೆ, ನಿಮಗೆ ಫಾರಿನ್ ಟೂರಿಗೆ ಲೋನ್ ಸಿಗುತ್ತೆ, ಈವನ್ ಕೆಲವರಿಗೆ ಹನಿಮೂನಿಗೂ ಲೋನ್ ಸಿಗುತ್ತೆ, ಈವನ್ ಎಜುಕೇಷನಿಗೂ ಲೋನ್ ಸಿಗುತ್ತೆ. ಆದರೆ ರಿಟೈರ್ಮೆಂಟಿಗೆ ಲೋನ್ ಇಲ್ಲ. ಸೊ ರಿಟೈರ್ಮೆಂಟ್ ಶುಡ್ ಬಿ ಯುವರ್ ಪ್ರಿಯಾರಿಟಿ. ಸೊ ರಿಟೈರ್ಮೆಂಟಿಗೆ ನೀವು 20% ಡೌನ್ ಪೇಮೆಂಟ್ ಕೊಡ್ತೀನಿ, ಉಳಿದದ್ದು ಯಾರೋ ಲೋನ್ ಕೊಡ್ತಾರೆ ಅಂತ ಸಿಸ್ಟಮ್ ಇಲ್ಲ. ಸೊ ನೀವು ರಿಟೈರ್ಮೆಂಟು ಅಷ್ಟೇ ಇಂಪಾರ್ಟೆನ್ಸ್ ಕೊಟ್ಟು ಪ್ಲ್ಯಾನ್ ಮಾಡಬೇಕು. ಸೊ ರಿಟೈರ್ಮೆಂಟ್ ಪ್ಲ್ಯಾನ್ ಅಂತ ಹೇಳಿ ಬಂದಾಗ ಸರ್ಕಾರದ ಸ್ಕೀಮ್ಗಳಿದ್ದಾವೆ, ಮ್ಯೂಚುವಲ್ ಫಂಡಲ್ಲಿ ಆ ಥರ ಏನಾದ್ರು ಇದೆಯಾ? ಇದೆ, ರಿಟೈರ್ಮೆಂಟ್ ಸ್ಕೀಮು ಅಂತ ಇದೆ.
ಅದು ಎಗೈನ್ ಸೇಮ್ ಕ್ಯಾಟಗರಿ ನಿಮ್ಮದು ಕನ್ಸರ್ವೇಟಿವ್ ಹೈಬ್ರಿಡ್ ಇಂಥ ಕ್ಯಾಟಗರಿಗಳಿದ್ದಾವೆ. ಸೊ ಅಲ್ಲೂ ನಾನು ಅಂಥ ಸ್ಕೀಮ್ಗಳೇ ರಿಟೈರ್ಮೆಂಟ್ ಅಂತ ಹೆಸರಿದ್ದು ಕೂಡಲೇ ಅದೇ ತಗೋಬೇಕು ಅಂತ ಏನೂ ಇಲ್ಲ. ನೀವು ರಿಟೈರ್ಮೆಂಟ್ ಪ್ಲ್ಯಾನ್ ಮಾಡಬೇಕಾದ್ರೆ ನಿಮ್ಮ ನಾರ್ಮಲ್ ಸ್ಕೀಮ್ಸ್ಗಳು ಏನಿದ್ದಾರೆ, ನಾನು ಆಲ್ರೆಡಿ ಹೇಳಿದೆ 11 ಇಕ್ವಿಟಿ ಸ್ಕೀಮ್ಸ್ಗಳಿದ್ದಾವೆ ಅಂತೇಳಿ, ಅದರ ಬೇಸಿಸಲ್ಲಿ ಪ್ಲ್ಯಾನ್ ಮಾಡಬೇಕು. ಸೊ ರಿಟೈರ್ಮೆಂಟಿಗೋಸ್ಕರ ಅಂತಿರೋ ಪ್ಲ್ಯಾನ್ ಇದೆ, ಬಟ್ ಅದೇ ತಗೋಬೇಕು ಅಂತ ಯಾವ ರೂಲ್ಸು ಇಲ್ಲ. ಹೌದು. ಓಕೆ, ಫೈನ್. ಸೊ ಈಗ ನೀವು ಅಡ್ವಾಂಟೇಜಸ್ ಎಲ್ಲ ಹೇಳಿದ್ರಿ, ಇನ್ವೆಸ್ಟ್ಮೆಂಟ್ಗೆ ಸಂಬಂಧಪಟ್ಟಂಗೆ, ಮ್ಯೂಚುವಲ್ ಫಂಡ್ಗೆ ಸಂಬಂಧಪಟ್ಟಂಗೆ. ಇದರಲ್ಲಿ ಡಿಸ್ಅಡ್ವಾಂಟೇಜ್ ಹಾಗಿದ್ರೆ ಇಲ್ವಾ? ಡಿಸ್ಅಡ್ವಾಂಟೇಜ್ ಡೆಫಿನೆಟ್ಲಿ ಇದೆ. ಎಲ್ಲ ನಾವು ಚೆನ್ನಾಗಿರೋದೇ ಎಲ್ಲ ಹೇಳ್ಕೊಂಡು ಹೋದ್ರೆ ಆಗೋದಿಲ್ಲ. ಸೊ ಡಿಸ್ಅಡ್ವಾಂಟೇಜ್ ಏನು? ಒಂದು ಇಂಪಾರ್ಟೆಂಟ್ ಡಿಸ್ಅಡ್ವಾಂಟೇಜ್ ಏನು ಅಂತ ಹೇಳಿದ್ರೆ, ನಿಮಗೆ ಇದರಲ್ಲಿ ನಿಮಗೆ ಇವತ್ತು ಇನ್ವೆಸ್ಟ್ ಮಾಡುವಾಗ 15 ವರ್ಷ ಅಂತ ಇನ್ವೆಸ್ಟ್ಮೆಂಟ್ ಮಾಡಿದ್ರಿ, ಬಟ್ 2 ವರ್ಷದಲ್ಲಿ ನೀವು ಬೇರೆ ಏನೋ ಅರೇಂಜ್ಮೆಂಟ್ ಮಾಡಿಲ್ಲ, ನಿಮ್ಗೆ ದುಡ್ಡು ಬೇಕು, ಆಗ ಮಾರ್ಕೆಟ್ ಕರೆಕ್ಷನ್ ಆಗಿದೆ, ನೀವು ಲಾಸಲ್ಲಿ ಹೊರಗೆ ಬರಬೇಕಾಗತ್ತೆ. ಸೆಕೆಂಡ್ ಡಿಸ್ಅಡ್ವಾಂಟೇಜ್, ಮ್ಯೂಚುವಲ್ ಫಂಡ್ ಡಸಂಟ್ ಗಿವ್ ಏನು ಹೇಳ್ತಾರೆ, ಎಶ್ಯೂರ್ಡ್ ರಿಟರ್ನ್ಸ್ ಅಂತ ಕೊಡೋದಿಲ್ಲ. ನಾನೀಗ 12-15% ಅಂತ ಹೇಳ್ತಾ ಇರೋದು, ಇಟ್ ಈಸ್ ಅ ಪಾಸ್ಟ್ ಪರ್ಫಾರ್ಮೆನ್ಸ್. ಓಕೆ, ಸೊ ಅಶ್ಯೂರ್ಡ್ ರಿಟರ್ನ್ಸ್, ನಮಗೆ ಎಷ್ಟೇ ರಿಟರ್ನ್ಸ್ ಕೊಡ್ತೀನಿ ಅಂತ ಹೇಳಿ ಯಾವ ಮ್ಯೂಚುವಲ್ ಫಂಡ್ನವರು ಬರೆದು ಕೊಡೋದಿಲ್ಲ. ಥರ್ಡ್ ಇಂಪಾರ್ಟೆಂಟ್, ಇದು ಟೈಲರ್ ಮೇಡ್ ಅಲ್ಲ, ಅಂದರೆ ಇದು ರೆಡಿಮೇಡ್ ಪ್ರಾಡಕ್ಟ್ಸು. ಓಕೆ, ನೀವು ಇದರಲ್ಲಿ ಹೋಗಿ ನಾನು ಕಸ್ಟಮೈಸ್ಡ್ ಅಲ್ಲ, ಇಟ್ ಈಸ್ ಅ ರೆಡಿಮೇಡ್ ಪ್ರಾಡಕ್ಟ್. ರೆಡಿಮೇಡ್ ಪ್ರಾಡಕ್ಟಲ್ಲಿ ನೀವು ಇನ್ವೆಸ್ಟ್ಮೆಂಟ್ ಮಾಡ್ತಾ ಇದ್ದೀರಾ, ಅದು ಕಂಟಿನ್ಯೂ ಮಾಡ್ಕೊಂಡು ಹೋಗುತ್ತೆ. ಸೊ ಫಂಡ್ ಮ್ಯಾನೇಜರ್ಸ್ ಎಬಿಲಿಟೀಸ್ ಮೇಲೆ ನಿಮ್ಮ ರಿಟರ್ನ್ಸು ಡಿಪೆಂಡ್ ಆಗಿರುತ್ತೆ. ನಾವೀಗ 12% ಹೇಳಬೇಕಾದ್ರೆ ಒಂದು ಮಿನಿಮಮ್ ಬೇಸಿಕ್ ರಿಟರ್ನ್ಸ್ ಅಂತ ಹೇಳ್ತಾ ಇದ್ದೀವಿ. 12% ಫಾರ್ 15 years ಇಸ್ ಅ ಮಿನಿಮಮ್ ಎಕ್ಸ್ಪೆಕ್ಟೆಡ್. ಮ್ಯಾಕ್ಸಿಮಮ್ ಎಷ್ಟು ಸರ್? ಮ್ಯಾಕ್ಸಿಮಮ್ 21, 22, 25% ಕೊಟ್ಟಿದ್ದು ಇದೆ. ಓಕೆ, ಸೊ ಅಂಥ ಸ್ಕೀಮ್ಸ್ಗಳು ಇದ್ದಾವೆ. ಓಕೆ, ಆದರೆ ಆ ಸ್ಕೀಮು ಇನ್ನು ಮುಂದೆನೂ 25% ಕೊಡುತ್ತೆ ಅಂತೇಳಿ ಯಾವ ಗ್ಯಾರಂಟು ಇಲ್ಲ. ಓಕೆ, ಅದಕ್ಕೆ ನಾವು ಎಕ್ಸ್ಪೆಕ್ಟೇಷನ್ಸ್ ಸೆಟ್ ಕರೆಕ್ಟ್ ಮಾಡಿಕೊಂಡ್ರೆ ನಿಮಗೆ ಡಿಸಪಾಯಿಂಟ್ಮೆಂಟ್ಸ್ ಇರೋದಿಲ್ಲ. ಸೊ ಅದಕ್ಕೋಸ್ಕರ ಈವನ್ ಸೆಬಿ ಹೇಳುತ್ತೆ 12% ಎಕ್ಸ್ಪೆಕ್ಟ್ ಮಾಡಿ, 15 ವರ್ಷಕ್ಕೆಲ್ಲ ನಾವು ಎಕ್ಸಾಂಪಲ್ ಕೊಡುವಾಗಲೂ 12% ಕೊಡ್ಬೋದು ಅಂತ ಹೇಳುತ್ತೆ. ಸೊ ದಟ್ ಈಸ್ ಅ ಡೀಸೆಂಟ್ ಎಕ್ಸ್ಪೆಕ್ಟೇಷನ್ಸ್ ಅಂತ ಕಾಣುತ್ತೆ. ನಾನು ಆಗಲೇ ಹೇಳ್ದಂಗೆ ನಿಮಗೆ FD 6.5% ಕೊಡ್ತಾ ಇದೆಯಾದರೆ, ನಿಮ್ಮ ಮ್ಯೂಚುವಲ್ ಫಂಡ್ 12% ಕೊಡ್ತಾ ಇದೆಯಾದರೆ, ಇಟ್ ಈಸ್ ಆಲ್ಮೋಸ್ಟ್ ಡಬಲ್. ವಿಚ್ ಈಸ್ ಅ ಫ್ಯಾಂಟಾಸ್ಟಿಕ್ ರಿಟರ್ನ್ಸ್. ಸರ್, ಫೈನಲಿ ಮಕ್ಕಳ ಭವಿಷ್ಯಕ್ಕೆ ಯಾವ ಮ್ಯೂಚುವಲ್ ಫಂಡ್ ಬೆಸ್ಟು, ಆಮೇಲೆ ರಿಟೈರ್ಮೆಂಟಿಗೆ ಯಾವ್ದು ಬೆಸ್ಟ್ ಅಂತ ಹೇಳುವಂಥದ್ದನ್ನು ತಿಳಿಸ್ಕೊಟ್ರಿ. ಸೊ ನಾನು ಕೇಳೋದು ಸರ್, ಕೊನೆಯದಾಗಿ ಈಗ ಮಕ್ಕಳ ಭವಿಷ್ಯಕ್ಕೋಸ್ಕರ ನಾವು ಹೂಡಿಕೆ ಮಾಡ್ತೀವಿ ಅಂತ ಹೇಳಿ ತೊಡಗುವಂಥ ಪೇರೆಂಟ್ಸ್ಗೆ ನಿಮ್ಮ ಒಂದು ಸಜೆಷನ್ ಅಥವಾ ಸಲಹೆ, ಟಿಪ್ಸು ಏನು ಕೊಡ್ತೀರಾ? ಸೊ ಪೇರೆಂಟ್ಸಿಗೆ ಏನು ಸಜೆಷನ್ ಅಂತ ಹೇಳಿದ್ರೆ, ನಿಮ್ಮದು ಫಸ್ಟ್ ನಿಮ್ಮ ರಿಟೈರ್ಮೆಂಟಿಗೂ ಪ್ಲ್ಯಾನ್ ಮಾಡಿ. ಆಫ್ಕೋರ್ಸ್ ಮಕ್ಕಳ ಎಜುಕೇಷನ್ ಇಂಪಾರ್ಟೆಂಟ್, ಅವರಿಗೂ ನಾವು ಕಲಿಸ್ಬೇಕು. ನೀವು ಅವರ ಎಜುಕೇಷನ್ ಇದು ಫುಲ್ ಕಾಸ್ಟ್ ಪ್ಲ್ಯಾನ್ ಮಾಡೋದಕ್ಕಿಂತ ನೀವು ಅವ್ರದ್ದು ಲೋನ್ ತಗೊಳ್ತೀವಿ ಅಂತ ಹೇಳೋ ಮನಸ್ಸಲ್ಲಿ ಇಟ್ಕೊಂಡು ಡೌನ್ ಪೇಮೆಂಟಿಗೆ ಅಟ್ಲೀಸ್ಟ್ ಪ್ಲ್ಯಾನ್ ಮಾಡಿ. ಅದು ಒಂದು ಇಂಪಾರ್ಟೆಂಟ್ ಆಸ್ಪೆಕ್ಟ್ ಅಂತ ಹೇಳ್ತೀನಿ. ಇನ್ನೊಂದು ಇಂಪಾರ್ಟೆಂಟ್ ಥಿಂಗ್ ಏನು ಅಂತ ಹೇಳಿದ್ರೆ, ಇವತ್ತು ನಾವು ಮನೆಯಲ್ಲಿ ಮಕ್ಕಳೊಟ್ಟಿಗೆ ಫೈನಾನ್ಸ್ ಬಗ್ಗೆ ಮಾತಾಡೋದಿಲ್ಲ. ಓಕೆ, ನಮ್ಮ ಇನ್ಕಮ್ ಎಷ್ಟಿದೆ ಅಮ್ಮ, ನಮ್ಮ ಎಕ್ಸ್ಪೆನ್ಸಸ್ ಎಷ್ಟಿದೆ, ಇದು ಅವರಿಗೆ ಮನೆಯಲ್ಲಿ ಕಲಿಸ್ಬೇಕಾಗಿರೋ ಒಂದು ವಿಷಯ. ಅನ್ಫಾರ್ಚುನೇಟ್ಲಿ ಇವತ್ತು ಸ್ಕೂಲ್ ಕಾಲೇಜಸ್ಗಳಲ್ಲೂ ಇದ್ರ ಬಗ್ಗೆ ತಿಳಿಸೋದಿಲ್ಲ. ಸೊ ಆ್ಯಸ್ ಅ ಪೇರೆಂಟ್ ನೀವು ಕೂತ್ಕೊಂಡು 3 ತಿಂಗಳಿಗೆ ಒಂದು ಸಲ ಆದರೂ ಮಕ್ಕಳ ಹತ್ರ ಕೂತ್ಕೊಂಡು ಇನ್ಕಮ್ ಎಷ್ಟು, ಎಕ್ಸ್ಪೆನ್ಸಸ್ ಎಷ್ಟು, ನೀನು ಎಷ್ಟು ಖರ್ಚು ಮಾಡಿದೀಯಾ, ನಿನಗೆ ಪಾಕೆಟ್ ಮನಿ ಕೊಟ್ಟಿರೋದ್ರಲ್ಲಿ ಎಷ್ಟು ಖರ್ಚು ಮಾಡಿದೀಯಾ, ಎಷ್ಟು ಉಳ್ಕೊಂಡಿದೆಯಾ, ಈ ಒಂದು ಹವ್ಯಾಸ, ಹ್ಯಾಬಿಟ್ ಅವ್ರ ಹತ್ರ ಬಿಲ್ಡ್ ಮಾಡಬೇಕು. ಸೊ ಮಕ್ಕಳ ಹತ್ರ ಕೂತ್ಕೊಂಡು ಇನ್ವೆಸ್ಟ್ಮೆಂಟ್ಸು, ಫೈನಾನ್ಸ್ ಬಗ್ಗೆ ಡಿಸ್ಕಸ್ ಮಾಡಿದ್ರೆ ಅವರಿನ ಫ್ಯೂಚರಲ್ಲಿ ಅವರಿಗೂ ಸೇವಿಂಗ್ಸ್ ಮಾಡಬೇಕು ನಾನು, ಇದೆಲ್ಲ ಅವರಿಗೆ ಆಟೋಮೆಟಿಕ್ಲಿ ಬಂದುಬಿಡುತ್ತೆ. ಸೊ ಇದೊಂದು ಇಂಪಾರ್ಟೆಂಟ್ ಪಾಯಿಂಟ್ ಅಂತ ಹೇಳ್ತೀನಿ. ಥ್ಯಾಂಕ್ ಯು ಸರ್, ಥ್ಯಾಂಕ್ ಯು ವೆರಿ ಮಚ್. ಮ್ಯೂಚುವಲ್ ಫಂಡ್, ಅದರಲ್ಲೂ ಕೂಡ ಮಕ್ಕಳ ಭವಿಷ್ಯಕ್ಕೆ ಯಾವ ಥರ ಮ್ಯೂಚುವಲ್ ಫಂಡನ್ನು ನೀವು ತಗೊಳ್ಬೇಕು, ಇನ್ವೆಸ್ಟ್ ಮಾಡಬೇಕು ಅಂತ ಹೇಳುವಂಥನ್ನು ತಿಳಿಸ್ಕೊಟ್ರಿ. ಒನ್ಸ್ ಅಗೇನ್ ಸರ್, ಥ್ಯಾಂಕ್ ಯು ಸರ್. ಥ್ಯಾಂಕ್ ಯು. ಎಸ್, ನೋಡಿದ್ರಲ್ಲ, ಪ್ರತಿಯೊಬ್ಬರಿಗೂ ಕೂಡ ಇರುತ್ತೆ ನಮ್ಮ ಮಕ್ಕಳ ಭವಿಷ್ಯಕ್ಕೋಸ್ಕರ ಏನಾದರೂ ಮಾಡಬೇಕು ಅಂಥೇಳಿ. ಅಂಥವರು ಈಗಿನಿಂದಲೇ ವಿನೋದ್ ತಂತ್ರಿ ಅವರು ಹೇಳಿದಂಗೆ ಒಂದು ಸ್ವಲ್ಪ ಅದರ ಬಗ್ಗೆ ನಿಗಾ ಇಟ್ಟು ಯಾವ ಫಂಡ್ ಬೇಕು, ಯಾವ ಫಂಡಲ್ಲಿ ಇನ್ವೆಸ್ಟ್ ಮಾಡ್ಬೋದು ಅಂತ ಹೇಳುವಂಥದ್ದನ್ನು ತಜ್ಞರ ಸಲಹೆಯನ್ನು ಪಡ್ಕೊಂಡು ಮಾಡಿದ್ದೇ ಆದಲ್ಲಿ ಖಂಡಿತವಾಗ್ಲೂ ನಿಮ್ಮ ಕನಸು ಸುಲಭವಾಗಿ ನನಸಾಗುತ್ತೆ. ಆಲ್ ದಿ ಬೆಸ್ಟ್. ಬಾಸ್ ವಾಲಾ, ಬಿ ದ ಬಾಸ್.